ಮತ್ತೆ ಯಾವ್ಯಾವ ತರ ನಾವು ಡೇಟಾನ ರಿಟ್ರೀವ್ ಮಾಡ್ಬೋದು, ಏನೇನು ಆಪ್ಷನ್ಸ್ ಇದೆ ಅದರಲ್ಲಿ. ಜೊತೆಗೆ ನಮ್ಗೆ ರಿಟ್ರೀವ್ ಮಾಡುವಾಗ ನಾವು ಟೇಬಲ್ ಅಂದ್ರೆ ಏನು, ಟೇಬಲ್ ಅಲ್ಲಿ ಡೇಟಾ ಯಾವ ಫಾರ್ಮ್ಯಾಟ್ ಅಲ್ಲಿ ಕೂಡಿಸ್ತೀವಿ, ಇದನ್ನೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂತ ಹೋಗೋಣ. ಯಾರಿಗ ನಾವು ವಾಯ್ಸ್ ಕೇಳಿಸ್ತಿಲ್ಲ ಅಥವಾ ಏನಾನ ಡಿಸ್ಟರ್ಬೆನ್ಸ್ ಇತ್ತು ಅಂತ ಅಂದ್ರೆ ನಾನು ಚಾಟ್ ಅಲ್ಲಿ ಮೆಸೇಜ್ ಮಾಡ್ರಿ, ಇನ್ನೊಂದು ಸ್ಕ್ರೀನ್ ಅಲ್ಲಿ ಅದು ಅವೈಲಬಲ್ ಇರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಫಸ್ಟ್ ಡೈರೆಕ್ಟ್ ಆಗಿ ನಾವು ಸಾಫ್ಟ್ವೇರ್ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ರಿಯಲ್ ಲೈಫ್ ಕಾನ್ಸೆಪ್ಟ್ ಅಲ್ಲಿ ಒಂಚೂರು ಥಿಂಕ್ ಮಾಡೋಣ. ಯಾಕೆಂದ್ರೆ ಇಲ್ಲಿ ಥಿಂಕ್ ಮಾಡಲಿಕ್ಕೆ ಹೋದ್ರೆ ನಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಎರಡು ಟೇಬಲ್ ಇದೆ, ಒಂದು ಫ್ರೂಟ್ ಟೇಬಲ್, ಇನ್ನೊಂದು ವೆಜಿಟೇಬಲ್ ಟೇಬಲ್ ಅಂತ. ಓಕೆ, ಇವಾಗ ಫ್ರೂಟ್ ಟೇಬಲ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ, ಅದ್ರ ಮೇಲೆ ಫ್ರೂಟ್ಸ್ ಇದೆ. ವೆಜಿಟೇಬಲ್ ಟೇಬಲ್ ಅಲ್ಲಿ ವೆಜಿಟೇಬಲ್ಸ್ ಇದೆ. ಒಂದೆರಡು ದ್ರಾಕ್ಷಿ ಸೇರ್ಕೊಂಡ್ಬಿಟ್ಟಿದೆ, ಅದ್ರ ಬಗ್ಗೆ ವೆಜಿಟೇಬಲ್ ಟೇಬಲ್ ಅಲ್ಲಿ ಒಂದೆರಡು ದ್ರಾಕ್ಷಿ ಸೇರ್ಕೊಂಡಿದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಕೆ, ಇವಾಗ ಒಂದ್ ಸಿಂಪಲ್ ಆಗಿ ಡೇಟಾನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನಕ್ಕೆ ನಾವು ಅದಕ್ಕೆ ಕಮಾಂಡ್ ಹೆಂಗ್ ಕೊಡ್ತೀವಿ ಅನ್ನೋದನ್ನ ಫಸ್ಟ್ ನಾವು ರಿಯಲ್ ಲೈಫ್ ಅಲ್ಲಿ ಒಬ್ರಿಗೆ ಯಾರ ಕೈಲನ ನಾವು ಕೆಲಸ ಮಾಡಿಸ್ಕೋಬೇಕಾದ್ರೆ ಅವ್ರನ್ನ ನಾವು ಹೆಂಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದನ್ನ ರಿಯಲ್ ಲೈಫ್ ಅಲ್ಲಿ ನೋಡೋಣ ಯಾವ ತರ ಇರುತ್ತೆ ಅಂತ. ಓಕೆ, ಫ್ರೂಟ್ ಟೇಬಲ್ ಅನ್ನೋದೇನಿದೆ, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಅವನ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಹೆಂಗ್ ಕೊಡ್ತೀವಿ ಅಂದ್ರೆ ಅದು ತುಂಬಾ ಕ್ಲಿಯರ್ ಇರ್ಬೇಕು, ಸಿಂಪಲ್ ಆಗಿರ್ಬೇಕು, ಹಂಗಿದ್ರೆ ಮಾತ್ರ ಮಾಡ್ತಾನೆ. ಅವನ್ಗೆ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಿ ಕಳಿಸ್ಬೇಕು, ಇಂಥದ್ದನ್ನ ತಗೊಂಬಾ ಅಂತ. ಸೊ ಈ ಕೇಸಲ್ಲಿ ನಾನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಫ್ರೂಟ್ ಟೇಬಲ್ ಇಂದ ನನ್ಗೆ ಬಾಳೆಹಣ್ಣು ಮತ್ತೆ ಆಪಲ್ ತಗೊಂಬರ್ಬೇಕು. ಅವ್ನಿಗೆ ಹೆಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಾವು ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ. ನಮ್ಮ ಇಂಗ್ಲಿಷ್ ಪ್ರೌಢಿಮೆ ಅವನ ಮೇಲೆ ಬಳಸೋದು ಬೇಡ. ಅವನು ಅನ್ನೋದನ್ನ ಇಲ್ಲಿ ಆಮೇಲೆ ಕಂಪ್ಯೂಟರ್ ಅಂತ, ನಮ್ಮ ಸಾಫ್ಟ್ವೇರ್ ಅಂತ ತಗೊಂಡು ಹೋಗೋಣ. ಸಾಫ್ಟ್ವೇರ್ಗೆ ನಾವು ಇಲ್ಲಿ ಏನು ಅವನಿಗೆ ಕಮೆಂಟ್ ಕೊಡ್ತಾ ಇದೀವಿ ಅದು ಇಲ್ಲಿ ಕೋಡಿಂಗ್ ಆಗುತ್ತೆ. ಓಕೆ, ಆ ವ್ಯಕ್ತಿಗೆ ನಾನು ಹೇಳಬೇಕು, ನನಗೆ ಈ ಫ್ರೂಟ್ ಟೇಬಲ್ ಅಲ್ಲಿ ಹೋಗಿ ಒಂದು ಬಾಳೆಹಣ್ಣು ಮತ್ತೆ ಆಪಲ್ ತಗೊಂಬ ಅಂತ. ಸೊ ಸಿಂಪಲ್ ಆಗಿ ನಾವು ಅವ್ನಿಗೆ ಏನ್ ಹೇಳಿ ಕಳಿಸ್ತೀವಿ, ಓಕೆ ನನಗೆ ಎರಡು ಹಣ್ಣು ತಗೊಂಬರಪ್ಪ ಅಂದ್ರೆ ಅವ್ನು ಏನ್ ಮಾಡ್ತಾನೆ, ಸೊ ಎಷ್ಟು ಸ್ಪೆಸಿಫಿಕ್ ಆಗಿ ನಾವು ಅದನ್ನ ಸ್ಪೆಸಿಫೈ ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದು ಬಾಳೆಹಣ್ಣು ಆಪಲ್ ತಗೊಂಬ ಅಂತ ನಾವು ಹೇಳಿ ಕಳ್ಸಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಹೋಗ್ತಾನೆ ಟೇಬಲ್ ಹತ್ರ, ಅಲ್ಲಿ ಎರಡು ಟೇಬಲ್ ಇದೆ, ಯಾವ ಟೇಬಲ್ ಇಂದ ತರಬೇಕು ಅವ್ನಿಗೆ ಗೊತ್ತಾಗ್ತಿಲ್ಲ, ಸೊ ಬ್ಲಾಂಕ್ ಆಗ್ಬಿಡ್ತಾನೆ. ಸೊ ಇದನ್ನೇನಂತಾರೆ ಎರರ್, ನಾವು ಕಮಾಂಡ್ ನ ಕರೆಕ್ಟ್ ಆಗಿ ಫೀಡ್ ಮಾಡಿಲ್ಲ ಅವನಿಗೆ. ಸೊ ತಿರ್ಗಾ ಹೊಸದಾಗಿ ಅವನಿಗೆ ಕಮಾಂಡ್ ನ ಫೀಡ್ ಮಾಡ್ತೀವಿ, ತಿರ್ಗಾ ಕರ್ಸ್ಕೊಂಡ್ಬಿಟ್ಟು ಅಲ್ಲಿ ಫ್ರೂಟ್ ಟೇಬಲ್ ಅಂತ ಒಂದಿದೆ, ಆ ಫ್ರೂಟ್ ಟೇಬಲ್ ಹೋಗಿ ಅಲ್ಲಿಂದ ಬಾಳೆಹಣ್ಣು ಮತ್ತೆ ಆಪಲ್ ತಗೊಂಬಾ. ಸೊ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಇಂಗ್ಲಿಷ್ ಪ್ರೌಢಿಮೆ, ಯಾವಾಗಲೇ ಹೇಳ್ದಂಗೆ ನಮ್ಮ ಇಂಗ್ಲಿಷ್ ಪ್ರೌಢಿಮೆ ಅವನ ಮೇಲೆ ಹೇರೋದ್ ಬೇಡ. ಸಿಂಪಲ್ ಆಗಿ ಹೇಳಿದ್ರೆ ಹೆಂಗೆ ಹೇಳ್ತೀವಿ, ಸೆಲೆಕ್ಟ್ ಆಪಲ್ ಅಂಡ್ ಬನಾನಾ ಫ್ರಮ್ ಫ್ರೂಟ್ ಟೇಬಲ್. ಕ್ಲಿಯರ್, ಅರ್ಥ ಆಯ್ತಲ್ಲ? ಈ ಟೇಬಲ್ ಅಲ್ಲಿ ಎಷ್ಟೊಂದು ಹಣ್ಣಿದೆ, ಅದ್ರಲ್ಲಿ ಅವ್ನು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಆಪಲ್ ಮತ್ತೆ ಬನಾನಾನ. ಸೆಲೆಕ್ಟ್ ಆಪಲ್ ಅಂಡ್ ಬನಾನಾ ಫ್ರಮ್ ಫ್ರೂಟ್ ಟೇಬಲ್. ಸೊ ಇಟ್ಸ್ ಅ ಸಿಂಪಲ್, ಏನಂತಾರ ಅವನ್ಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ, ಈ ತರ ಮಾಡು ಅಂತ. ಓಕೆ, ಕಮಾಂಡ್ ಕೊಡ್ತಾ ಇದೀವಿ ಅವನಿಗೆ, ಈ ತರ ಹೋಗಿ ಮಾಡು. ಸೊ ನಾವು ಸ್ಪೆಸಿಫೈ ಮಾಡಿದೀವಿ ಎಲ್ಲಿಗೆ ಅವನು ಫ್ರೂಟ್ ಟೇಬಲ್ ಹೋಗ್ಬೇಕು. ಫ್ರೂಟ್ ಟೇಬಲ್ ಮೇಲೆ ಬನಾನಾ ಇದೆ, ಆಪಲ್, ಎಷ್ಟೊಂದು ಫ್ರೂಟ್ಸ್ ಇದೆ, ಅದ್ರಲ್ಲಿ ನಂಗೆ ಇವೆರಡು ಬೇಕು. ಸೊ ಅವನೇನ್ ಮಾಡ್ತಾನೆ, ಅವಾಗ ಜಸ್ಟ್ ಹೋಗಿ ಅವೆರಡು ಫ್ರೂಟ್ ನ ತಗೊಂಡು ಬರ್ತಾನೆ. ಸೊ ನನ್ಗೆ ವೆಜಿಟೇಬಲ್ ಟೇಬಲ್ ಇದೆ. ಇವಾಗ ವೆಜಿಟೇಬಲ್ ಟೇಬಲ್ ಅಲ್ಲಿ ನನಗೆ ಕ್ಯಾರೆಟ್ ಆನಿಯನ್ ಬೇಕು. ಇದಕ್ಕೇನಂತ ಅವನ್ಗೆ ಹೇಳಿ ಕಳಿಸ್ತೀವಿ ನಾವು, ವೆಜಿಟೇಬಲ್ ಟೇಬಲ್ ಹತ್ರ ಹೋಗಿ ಅದರ ಮೇಲಿರೋ ಕ್ಯಾರೆಟ್ ಮತ್ತೆ ಆನಿಯನ್ ನ ತಗೊಂಡ್ ಬಾ. ಸೊ ಇದನ್ನ ಕಮಾಂಡ್ ಅಲ್ಲಿ ಹೇಳಿದ್ರೆ ನಾವು ಹೆಂಗ್ ಹೇಳ್ತೀವಿ, ಸೆಲೆಕ್ಟ್ ಆನಿಯನ್ ಅಂಡ್ ಕ್ಯಾರೆಟ್ ಫ್ರಮ್ ವೆಜಿಟೇಬಲ್ ಟೇಬಲ್. ಸೊ ಅರ್ಥ ಆಯ್ತಲ್ಲ? ಇವಾಗ ಇದನ್ನೇ ನೀವು ಒಂದೆರಡು ಟ್ರೈ ಮಾಡಿ. ನಿಮ್ಗೆ ಅಲ್ಲಿರೋದ್ರಲ್ಲಿ ಗ್ರೇಪ್ಸ್ ಬೇಕಾಗಿರುತ್ತೆ ಫ್ರೂಟ್ ಟೇಬಲ್ ಇಂದ, ಎಂತ ಯೂಸ್ ಮಾಡ್ತೀರಾ ಕೋಡ್ ನ, ಸೆಲೆಕ್ಟ್ ಗ್ರೇಪ್ ಫ್ರಮ್ ಫ್ರೂಟ್ ಟೇಬಲ್. ನನ್ಗೆ ಎರಡು ಹಣ್ಣು ಬೇಕು, ಪೊಮೊಗ್ರಾನೇಟ್ ಬೇಕು, ಗ್ರೇಪ್ಸ್ ಬೇಕು. ಸೆಲೆಕ್ಟ್ ಪೊಮೊಗ್ರಾನೇಟ್ ಅಂಡ್ ಗ್ರೇಪ್ಸ್ ಫ್ರಮ್ ಫ್ರೂಟ್ ಟೇಬಲ್. ಸೊ
ಸೊ ಇದು ಸಿಂಪಲ್ ಕ್ವೈರಿ, ಇದನ್ನ ಕ್ವೈರಿ ಅಂತ ಕರೀತಾರೆ. ಈ ಕಮಾಂಡ್ ನಾನು ಫೀಡ್ ಮಾಡಿದಾಗ ಅದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಫ್ರೂಟ್ ಟೇಬಲ್ ಇಂದ ನಾನು ಈ ಹಣ್ಣನ್ನ ತಗೊಂಡು ಬರಬೇಕು. ಒಂದ್ ಹಣ್ಣು ಇರ್ಬೋದು, ಎರಡು ಹಣ್ಣು ಇರ್ಬೋದು. ನಾವು ಅದನ್ನ ಎಷ್ಟು ಆ್ಯಂಡ್ ಅಂತ ನಾನು ಹೇಳಿದ್ನಲ್ಲ ಲಾಸ್ಟ್, ಇಲ್ಲಿ ಆ್ಯಂಡ್ ಅಂತ ಯೂಸ್ ಮಾಡಲ್ಲ, ಜಸ್ಟ್ ಕಾಮ 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 ಹಾಕೊಂಡು ಹೋಗ್ತಾರೆ. ಎಕ್ಸಾಂಪಲ್ ಸೆಲೆಕ್ಟ್ ಬನಾನಾ ಕಾಮ ಗ್ರೇಪ್ ಕಾಮ ಆಪಲ್ ಫ್ರಮ್ ಫ್ರೂಟ್ ಟೇಬಲ್. ಇದು ಸಿಂಪಲ್ ಕಮಾಂಡ್ ಆಯ್ತು. ಓಕೆ, ಇದಕ್ಕಿಂತ ಮುಂಚೆ ನಾವು ಒಂದು ಟೇಬಲ್ ಅಂದ್ರೆ ಹೆಂಗಿರುತ್ತೆ ಆ ಟೇಬಲ್ ನೋಡಿದ್ವಿ. ನಾವು ಇವಾಗ ನೋಡ್ಬೇಕಾಗಿರೋ ಟೇಬಲ್ ಅಲ್ಲಿ ನಮ್ಗೆ ಇವಾಗ ಒಂದು ಟೇಬಲ್ ಅಂದ್ರೆ ನಾವು ಆಲ್ರೆಡಿ ಎಕ್ಸೆಲ್ ಎಲ್ಲ ಯೂಸ್ ಮಾಡಿರ್ತೀವಿ ಇವಾಗ. ಸೊ ಹಂಗಾಗಿ ಟೇಬಲ್ ಅಂದ್ರೆ ಹೊಸದಾಗಿ ಹೇಳ್ಕೊಡ್ಬೇಕು ಆತರ ಅವಶ್ಯಕತೆ ಇರಲ್ಲ. ಎಕ್ಸೆಲ್ ಯೂಸ್ ಮಾಡಿದಾಗ ನಾವು ಒಂದು ಎಕ್ಸಾಂಪಲ್ ತಗೋಣ. ನಾವು ಯಾವ್ದಾನ ಒಂದು ಟೇಬಲ್ ನಾವು ಮಾಡ್ಕೊಂಡಿರ್ತೀವಲ್ಲ, ನಮ್ದು ಟ್ರಾನ್ಸಾಕ್ಷನ್ ಟೇಬಲ್ ಯಾವ್ದಾನ ಒಂದು ಮಾಡ್ಕೊಂಡಿರ್ತೀವಿ. ಸೊ ಒಂದು ಕಾಮನ್ ಆಗಿ ಎಲ್ರಿಗೂ ಅರ್ಥ ಆಗೋಂಗೆ ಬ್ಲಡ್ ಬ್ಯಾಂಕ್ ಟೇಬಲ್ ಅಂತ ಒಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ನಾವು ಬ್ಲಡ್ ಬ್ಯಾಂಕ್ ಟೇಬಲ್ ಅಂತ ತಗೊಂಡಾಗ, ಸಾರಿ ಬ್ಲಡ್ ಬ್ಯಾಂಕ್ ಡೇಟಾಬೇಸ್, నేను ಹೇಳಿದೆ ಡೇಟಾಗೂ ಡೇಟಾಬೇಸ್ಗೂ ಏನ್ ಡಿಫರೆನ್ಸ್ ಅಂತ. ಡೇಟಾಬೇಸ್ ಅಂದ್ರೆ ರಿಲೇಟೆಡ್ ಡೇಟಾ. ಸೊ ಈ ಡೇಟಾಬೇಸ್ಗೆ ನಾವು ಹೆಸರು ಕೊಟ್ಟಿದ್ದೀವಿ ಬ್ಲಡ್ ಬ್ಯಾಂಕ್ ಡೇಟಾಬೇಸ್ ಅಂತ. ಸೊ ಆ ಡೇಟಾಬೇಸ್ ಅಲ್ಲಿ ಒಂದು ಟೇಬಲ್ ಅಲ್ಲಿ ನೋಡಿದ್ವಲ್ಲ, ಫ್ರೂಟ್ ಟೇಬಲ್, ವೆಜಿಟೇಬಲ್ ಟೇಬಲ್ ಇತ್ತಲ್ಲ, ಹಂಗೆ ಇಲ್ಲಿ ನಾವು ಯೂಸರ್ ಟೇಬಲ್ ಅಂತ ತಗೊಂತೀವಿ. ಯೂಸರ್ ಟೇಬಲ್ ನಾವು ಏನೇನು ಆಡ್ ಮಾಡಿದೀವಿ ಇಲ್ಲಿ, ಯೂಸರ್ ಐ ಡಿ, ನೇಮು, ಸಿಟಿ, ಬ್ಲಡ್ ಗ್ರೂಪ್, ಅವ್ರದ್ದು ಮೊಬೈಲ್ ನಂಬರ್. ಸೊ ಇಲ್ಲಿ ಅವ್ರ ಹೆಸರಿದೆ, ಇಲ್ಲಿ ಐ ಡಿ ಇದೆ, ಇಲ್ಲಿ ಹೆಸರಿದೆ ಮಹೇಶ್, ರಮೇಶ್, ರಾಜೇಶ್, ಉಮೇಶ್, ಗಣೇಶ್, ಸುರೇಶ್, ವಿಘ್ನೇಶ್, ಹಿಂಗೆ ಹೆಸರುಗಳಿದೆ. ಇಲ್ಲಿ ಅವರಿಗೆ ಸೇರಿದವರು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಪ್ಲಸ್ ಅವರ ಬ್ಲಡ್ ಗ್ರೂಪ್ ಇದೆ, ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಇವಾಗ ಇದರಿಂದ ನಾನು ಏನ್ ಮಾಡ್ಬೇಕು, ಇದು ಟೇಬಲ್. ಇವಾಗ ಈ ರೀತಿ ಟೇಬಲ್ಸ್ ನೀವು ಎಲ್ಲಾರು ಯೂಸ್ ಮಾಡೇ ಇರ್ತೀರಾ ಎಕ್ಸೆಲ್ ಅಲ್ಲಿ. ಆಲ್ಮೋಸ್ಟ್ ಎಲ್ಲಾರು ಎಕ್ಸೆಲ್ ಅಲ್ಲಿ ಈ ಟೇಬಲ್ಸ್ ನಾವು ಯೂಸ್ ಮಾಡೇ ಇರ್ತೀವಿ. ಬಟ್ ಇದನ್ನ ನಾವು ಡೇಟಾಬೇಸ್ ಅಂದ್ರೆ ಡೇಟಾಬೇಸ್ ಅಂತ ಅಂದಾಗ SQL ಡೇಟಾಬೇಸ್, ಅದರಲ್ಲಿ MySQL ಇರ್ಬೋದು, MS SQL ಇರ್ಬೋದು, SQLite ಇರ್ಬೋದು, ಈ ತರ ಸುಮಾರು ಡೇಟಾಬೇಸ್ಗಳಿದಾವೆ. ನಾವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ. ಇವಾಗ ನಾವು ವಿಂಡೋಸ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ವಿ ಮೈಕ್ರೋಸಾಫ್ಟ್, ಅವಾಗ ನಾರ್ಮಲ್ ಆಗಿ MS SQL ಯೂಸ್ ಮಾಡ್ತೀವಿ. PHP ಯೂಸ್ ಮಾಡುವಾಗ PHP MySQL ಯೂಸ್ ಮಾಡ್ತೀವಿ. ವಿಂಡೋಸ್ ಮಾಡುವಾಗ MS SQL ಯೂಸ್ ಮಾಡ್ತೀವಿ. ಆಂಡ್ರಾಯ್ಡ್ ಅಲ್ಲೂ ನಾವು MS SQL ಯೂಸ್ ಮಾಡ್ತೀವಿ, MySQL ಯೂಸ್ ಮಾಡ್ತೀವಿ. ಯಾವ್ದು ಬೇಕು ಲೋಕಲ್ ಅಲ್ಲಿ ಅಂದ್ರೆ SQLite ಅಂತ ಒಂದು ಡೇಟಾಬೇಸ್ ಇರುತ್ತೆ, ಅದು ಲೋಕಲ್ ಮೊಬೈಲ್ ಒಳಗೆ ಡೇಟಾಬೇಸ್ ಬೇಕಾದಾಗ. ಇದರ ಸುಮಾರು ಡೇಟಾಬೇಸ್ ಯೂಸ್ ಮಾಡ್ತೀವಿ. ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಸಿಮಿಲಾರಿಟಿ ಇರುತ್ತೆ, ಅಂತ ಡಿಫ್ರೆನ್ಸ್ ಏನಿರಲ್ಲ. ಡೇಟಾ ಟೈಪು ಈ ತರದ್ದೇ, ಬಟ್ ಅದನ್ನ ಕೊಡೋ ರೀತಿ ಬೇರೆ ಇರ್ಬೋದು ಅಷ್ಟೇ. ಓಕೆ, ಈ ನಾವು ಎಕ್ಸೆಲ್ ಅಲ್ಲಿ ಈ ಡೇಟಾಬೇಸ್ ನ ನಾವೇನ್ ನೋಡ್ತಾ ಇದೀವಿ, ಎಕ್ಸೆಲ್ ಅಲ್ಲಿ ನಾವು ಈ ಡೇಟಾಬೇಸ್ ಏನ್ ನೋಡ್ತಾ ಇದೀವಿ, ಇದನ್ನೇ ನಾವು ಇವಾಗ ನಾವು SQL ಅಲ್ಲಿ ಹೋಗಿ ನೋಡಿದ್ರೆ ಹೆಂಗಿರತ್ತೆ ಆ ವ್ಯೂನ ನೋಡೋಣ. ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಟೇಬಲ್ ನ. ಒಂದು ನನ್ನ ಸರ್ವರ್ದು ಡೀಟೇಲ್ಸ್ ಎಲ್ಲ ನಾವು ಲಾಸ್ಟ್ ಅಲ್ಲಿ ನೋಡ್ಕೋಣ. ಯಾಕೆಂದ್ರೆ ನಿಮ್ಗೆ ಬೇಕಾದ್ರೆ ಒಂದು ₹600 ಎಲ್ಲ ಇವಾಗ ಒಂದು ಸರ್ವರ್ ಸಿಗುತ್ತೆ ಒಂದು ವರ್ಷಕ್ಕೆ, ಬೇಸಿಕ್ ಕಾನ್ಫಿಗರೇಷನ್. ನೀವು ಲೋಕಲ್ ಸರ್ವರ್ ಗಿಂತ, ಯಾಕಂದ್ರೆ ನಾವು ಆಂಡ್ರಾಯ್ಡ್ ಎಲ್ಲ ಮಾಡುವಾಗ ನಮ್ ನಾರ್ಮಲ್ ಆಗಿ ವೆಬ್ ಸರ್ವರ್ ಇದ್ರೇನೆ ಬೆಸ್ಟ್. ಇದು ಸರ್ವರ್ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ಲೋಕಲ್ ಸರ್ವರ್ ಮತ್ತೆ ವೆಬ್ ಸರ್ವರ್. ವೆಬ್ ಸರ್ವರ್ ಅಂದ್ರೆ ಇವಾಗ ನನ್ನ ಮಲ್ಟಿಪಲ್ ಡಿವೈಸಸ್ ಇದೆ, ಎಷ್ಟೊಂದ್ ಕಡೆಯಿಂದ ನಾನು ಆಕ್ಸೆಸ್ ಮಾಡ್ಬೇಕಾಗಿರುತ್ತೆ. ಆ ಕೇಸಲ್ಲಿ ನಾವು ವೆಬ್ ಸರ್ವರೇ ಬೇಕಾಗತ್ತೆ. ಇದಕ್ಕೆ ಸ್ಟ್ಯಾಟಿಕ್ IP ಅಂತ ಕರಿತೀವಿ. ಸ್ಟ್ಯಾಟಿಕ್ IP ಮತ್ತೆ ಲೋಕಲ್ IP. ನನ್ನ ಸಿಸ್ಟಮ್ ಅಲ್ಲಿ ಒಂದು IP ಇದೆ. ಎಕ್ಸಾಂಪಲ್ ನೀವು ರೈಟ್ ಸೈಡ್ ಹೋಗಿ ನೋಡಿದ್ರೆ 192.168 ಆತರ ಏನೋ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಿಮ್ದು ನೆಟ್ವರ್ಕ್ ಸೆಟ್ಟಿಂಗ್ಸ್ ಇರುತ್ತಲ್ಲ, ಇಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಇವಾಗ ಡಿಸ್ಕನೆಕ್ಟ್ ಆಗೋದಕ್ಕೆ ಕಷ್ಟ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ನಿಮ್ಮ ಸಿಸ್ಟಮ್ ಒಂದು IP ಇರುತ್ತೆ, 192.168 0.10 ಅಥವಾ 1.10 1.101 ಈ ತರ ಏನಾನ ಒಂದು IP ಇರುತ್ತೆ. ಸೊ ಇದು ನಿಮ್ಮ ಲೋಕಲ್ IP ಆಯ್ತು, ಲ್ಯಾನ್ ನೆಟ್ವರ್ಕ್ ಅಂತ ಇದಕ್ಕೆ, ಲೋಕಲ್ ಏರಿಯಾ ನೆಟ್ವರ್ಕ್. ಜೊತೆಗೆ ಸ್ಟ್ಯಾಟಿಕ್ IP ಅನ್ನೋದೇನು, ಇದು ಒಂದು ಸರ್ವರ್ ಅಲ್ಲಿ ಇರುತ್ತೆ. ಆ ಸರ್ವರ್ ಇಂದ ನಿಮಗೆ ಅದು ಆಕ್ಸೆಸ್ ಕೊಡುತ್ತೆ. ಅಂದ್ರೆ ನೀವು ಯಾವುದೇ ನೆಟ್ವರ್ಕ್ ಅಲ್ಲಿ ಇದ್ರು, ನಿಮ್ ಲ್ಯಾನ್ ಅಲ್ಲಿ ಇದ್ದಾಗ ನಿಮ್ಮ ಸಿಸ್ಟಮ್ ನಿಮ್ಮ ಪಕ್ಕದಲ್ಲಿ, ನಿಮ್ಮ ಆಫೀಸ್ ಅಲ್ಲಿ ಅಥವಾ ನಿಮ್ಮ ಮನೇಲಿ ಇರೋ ಒಂದೇ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರೋ ಸಿಸ್ಟಮ್ ಅಲ್ಲಿ ಮಾತ್ರ
ಆಕ್ಸೆಸ್ ಮಾಡಕ್ ಸಾಧ್ಯ, ಆಚೆ ಕಡೆಯಿಂದ ಮಾಡಕ್ ಆಗಲ್ಲ. ಸೊ ಆಚೆ ಕಡೆಯಿಂದ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ನಿಮ್ಮ ಸಿಸ್ಟಮ್ನೇ ಸರ್ವರ್ ಅಂತ ಇಟ್ಕೊಳ್ಳಿ. ನಿಮ್ಮ ಸಿಸ್ಟಮ್ನ ಆಚೆ ಕಡೆಯಿಂದ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಐ ಪಿ ಇರುತ್ತೆ, ಅದು ಸ್ಟ್ಯಾಟಿಕ್ ಐ ಪಿ ಅಂತ. ಅದು ಮೇನ್. ಇವಾಗ ಆ ಐ ಪಿ ಇಂದ ರಿಕ್ವೆಸ್ಟ್ ಏನ್ ಬರುತ್ತೆ ಅದು ಬಂದು ನಿಮ್ಮ ಸಿಸ್ಟಮ್ನ ಟ್ರೇಸ್ ಮಾಡುತ್ತೆ. ಅದನ್ನ ಪೋರ್ಟ್ ಅಂತ ಕರೀತಾರೆ. ಇದೆಲ್ಲ ನಿಮ್ಗೆ ಅವಶ್ಯಕತೆ ಇರಲ್ಲ, ಇದು ಕಂಪ್ಲೀಟ್ಲಿ ನೆಟ್ವರ್ಕಿಂಗ್ ಅಲ್ಲಿ ಬರುತ್ತೆ. ಸೊ ಒಂಚೂರು ನಾಲೆಜ್ ನೀವು ಆಮೇಲೆ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೀವು ಡೇಟಾಬೇಸ್ ನ ಕ್ರಿಯೇಟ್ ಮಾಡಿದಾಗ, ಸರ್ವರ್ ಕ್ರಿಯೇಟ್ ಮಾಡಿದಾಗ ಇದೆಲ್ಲ ತುಂಬಾ ಸಿಂಪಲ್, ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನಿಲ್ಲ. ಹೇಳ್ಬೇಕಂದ್ರೆ ಇವಾಗ ಒಂದು ಮನೆ, ಒಂದು ಊರು, ಒಂದು ಏರಿಯಾ, ಒಂದು ಊರು, ಒಂದು ರಾಜ್ಯ ಈ ತರ ಇಟ್ಕೊಳ್ರಿ. ನಿಮ್ಮ ಮನೆ ಒಳಗೆ ಇರೋದೇನಿದೆ ಅದನ್ನ ಊರ್ ತರ ಇಟ್ಕೊಳ್ರಿ. ನಿಮ್ಮ ಊರವ್ರು ಮಾತ್ರ ಆಕ್ಸೆಸ್ ಮಾಡ್ಬೋದು ಅದನ್ನ. ನಿಮ್ಮ ಆಫೀಸ್ ಅಲ್ಲಿ ಒಂದು 10 ಸಿಸ್ಟಮ್ ಇದೆ, 10 ಸಿಸ್ಟಮ್ ಅವ್ರು ಮಾತ್ರ ಆಕ್ಸೆಸ್ ಮಾಡ್ತಾರೆ. ಸೊ ಅದನ್ನ ಆಚೆ ಕಡೆಯವರು ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಈ 10 ಸಿಸ್ಟಮ್ ಸೇರಿ ನಿಮ್ಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿರ್ತಾರಲ್ಲ, ಅದು ಸ್ಟ್ಯಾಟಿಕ್ ಐ ಪಿ ಅಂತ ಒಂದು ಕೊಡ್ತಾರೆ. ಆ ಐ ಪಿನ ಆಚೆ ಕಡೆಯಿಂದ ಟೈಪ್ ಮಾಡಿದಾಗ ಅದು ಬಂದು ನಿಮ್ಮ ಅಲ್ಲಿ ಪೋರ್ಟ್ ಫಾರ್ವರ್ಡ್ ಅಂತ ಒಂದು ಮಾಡಿರ್ತಾರೆ. ಅದು ನಿಮ್ಮ ಸಿಸ್ಟಮ್ ಬರುತ್ತೆ. ಬೇರೆ ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಾನ್ ಟೆಕ್ನಿಕಲ್ ಪರ್ಸನ್ಗೆ. ಸೊ ಓಕೆ, ಈ ತರ ಅದು ಒಂದು ಐ ಪಿ ಅಂತ ಇರುತ್ತೆ. ನೀವು ಸರ್ವರ್ ತಗೊಂಡಾಗ ನೀವು ಇದೆಲ್ಲ ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಅವರೇ ಐ ಪಿ ಕೂಡ ಕೊಡ್ತಾರೆ, ಎಲ್ಲ ಕೊಟ್ಬಿಟ್ಟಿರ್ತಾರೆ ಅವರು. ಜಸ್ಟ್ ಏನಂದ್ರೆ ಎಕ್ಸಾಂಪಲ್ ನಾ ಹೇಳ್ತೀನಿ ನೋಡ್ರಿ. ಇಲ್ಲಿ ಇದೆ ಇವಾಗ ಇದರಲ್ಲಿ ನನ್ಗೆ ಅವ್ರ ಸರ್ವರ್ ಎಲ್ಲ ಕಾನ್ಫಿಗರ್ ಅವರೇ ಮಾಡಿ ಕೊಟ್ಬಿಟ್ಟಿರ್ತಾರೆ. ನಾನು ಇದು ಸರ್ವರ್ ಒಂದು ಕಾನ್ಫಿಗರ್ ಮಾಡ್ಕೊಂಡಿದ್ದೀನಿ ಟೆಂಪರರಿ ಆಗಿ. ಇಲ್ಲಿ ಪ್ರಾಪರ್ಟೀಸ್ ಹೋದ್ರೆ ಇಲ್ಲಿ ನಿಮ್ಗೆ ಕಾಣುತ್ತೆ ಐ ಪಿ 5.189.147. ಸಮಥಿಂಗ್ ಇದೆಯಲ್ಲ, ಅದು ಐ ಪಿ. ಸರ್ವರ್ ನೇಮ್ ಒಂದು ಕೊಟ್ಟಿನಿ, ಇದು ಪಾಸ್ವರ್ಡ್ ಒಂದು ಕೊಟ್ಟಿದ್ದೀನಿ. ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅದನ್ನು ನೀವು ಕಾನ್ಫಿಗರ್ ಮಾಡಿದ ತಕ್ಷಣ ಪಾಸ್ವರ್ಡ್ ಎಲ್ಲ ನಾವೇ, ಡೇಟಾಬೇಸ್ ನೇಮ್ ಎಲ್ಲ ನಾವೇ ಸೆಟ್ ಮಾಡ್ಕೊಳ್ಳೋದನ್ನೇ ಕ್ರಿಯೇಟ್ ಡೇಟಾಬೇಸ್ ಅಂತ ಕೊಟ್ಬಿಟ್ಟು ಅದಕ್ಕೆ ಡೇಟಾಬೇಸ್ ಏನ್ ಹೆಸರು ಬೇಕೋ ಕೊಟ್ಟಿರ್ತೀವಿ. ಅದನ್ನ ನಾನು ಮುಂದೆ ಬರೋದ್ರಲ್ಲಿ ತೋರಿಸಿ ನಿಮ್ ಸಿಸ್ಟಮ್ ಅಲ್ಲೇ ಹೆಂಗ್ ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ನಾನು ಇವಾಗ ಟೇಬಲ್ಸ್ ಮತ್ತೆ ಅದ್ರದ್ದು ಕಮೆಂಟ್ಸ್ ಬಗ್ಗೆ ಮಾತಾಡ್ತೀನಲ್ಲ, ಅದನ್ನ ಮುಗಿಸ್ಕೊಂಡ್ಬಿಡೋಣ. ಸರ್ವರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದನ್ನ ನೀವು ಟೇಬಲ್ಸ್ ನ ಕಟ್ ಆಗಿಲ್ಲ ಎಕ್ಸೆಲ್ ಅಲ್ಲಿ, ಸೇಮ್ ಕಾನ್ಸೆಪ್ಟ್ ನ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಏನಂದ್ರೆ ಇಲ್ಲಿ ಇವಾಗ ಟೇಬಲ್ಸ್ ಇದೆ, ಅದರಲ್ಲಿ ಟೇಬಲ್ಸ್ ಅಂತ ಆಪ್ಷನ್ ಬರುತ್ತೆ. ನಾನೊಂದು ಕ್ರಿಯೇಟ್ ಟೇಬಲ್ ಅಂತ, ಒಂದು ಆಡ್ ನ್ಯೂ ಟೇಬಲ್ ಅಂತ ಕೊಡೋಣ. ನೀವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಅಷ್ಟೇ ಈಸಿ ಇರುತ್ತೆ ಡೇಟಾಬೇಸ್, ಒಂದು ಸರ್ವರ್ ನ ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಅದ್ರದ್ದೇನು ಕಾಂಪ್ಲಿಕೇಶನ್ ಏನಿಲ್ಲ. ಅದ್ ಮಾಡಿದ ತಕ್ಷಣ ನಿಮ್ಗೆ ಈ ಡೀಟೇಲ್ಸ್ ಬರುತ್ತೆ. ಇದು ಬಂದಿದ ತಕ್ಷಣ ಟೇಬಲ್ಸ್ ಅಂತ ಇರುತ್ತೆ. ನೀವು ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಟೇಬಲ್ ಅಂತ ಕ್ರಿಯೇಟ್ ಮಾಡಿದ ತಕ್ಷಣ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್ವರ್ ಕನೆಕ್ಟ್ ಆಗಿ ರಿಕ್ವೆಸ್ಟ್ ಬರುತ್ತೆ. ಓಕೆ, ಅದು ಓಪನ್ ಆಗಲಿ, ಅಲ್ಲಿವರೆಗೂ ನಾವು ಇದು ನೋಡ್ತಾ. ಓಕೆ, ಈ ಟೇಬಲ್ ನೀವು ನೋಡಿದೀರಾ ಹೆಂಗಿದೆ ಅಂತ. ಈ ತರ ಟೇಬಲ್ಸ್ ನೀವು ಆಲ್ರೆಡಿ ಸುಮಾರು ಕೆಲಸ, ಫೈನಾನ್ಷಿಯಲ್ ಇರ್ಬೋದು ಅಥವಾ ಯಾರ್ದಾನ ಇನ್ಫಾರ್ಮೇಶನ್ ಮೇಂಟೈನ್ ಮಾಡಕ್ ಇರ್ಬೋದು, ಅದಕ್ಕೆಲ್ಲ ಸುಮಾರು ಕಡೆ ನೀವು ಈ ತರ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ ಈ ಟೇಬಲ್ಸ್ ನ. ಓಕೆ, ಕ್ರಿಯೇಟ್ ಅಂತ ಕೊಟ್ಟೆ. ಓಕೆ, ಇವಾಗ ಏನ್ ಬಂತು, ಎಂಟಿ ಬಂತು. ಇಲ್ಲಿ ನಾವ್ ಏನ್ ಮಾಡ್ಬೇಕು, ಕಾಲಮ್ ನೇಮ್ ನ ಫಸ್ಟ್ ನಾವೇನ್ ಮಾಡಿದೀವಿ, ಇಲ್ಲಿ ಯೂಸರ್ ಐ ಡಿ ಕಂಟ್ರೋಲ್ ಸಿ, ಓಕೆ, ಇಲ್ಲಿ ಬಂತು ನೋಡ್ರಿ ಡೇಟಾ ಟೈಪ್. ನಾವೇನ್ ಮೊನ್ನೆ ಎಲ್ಲ ಮಾತಾಡ್ತಿದ್ವಲ್ಲ ಅದು ಯೂಸರ್ ಐ ಡಿನ ನಾವು ನಂಬರ್ ಕೊಡ್ತಾ ಇದ್ದೀವಿ. ನಂಬರ್ ಇಲ್ಲಿ ಇಷ್ಟೆಲ್ಲ ನಾವು ಆಮೇಲೆ ತಿಳ್ಕೊಳ್ಳೋಣ. ಅಂದ್ರೆ ಹೇಳದ್ನಲ್ಲ ತುಂಬಾ ಡೇಟಾ ಟೈಪ್ಸ್ ಇದೆ ಅಂತ. ಅದರಲ್ಲಿ ನಮ್ಗೆ ಬೇಕಾಗಿರೋದು ಇವಾಗ ಇಂಟ್ ಅಂತ ತಗೊಳ್ಳೋಣ. ಯಾಕೆಂದ್ರೆ ಒಂದು ಇದರ ಒಂದು ಕ್ಯಾಲ್ಕುಲೇಷನ್ ಫೀಲ್ಡ್ ತರ ಮಾಡ್ಕೊಂಡು ಟೋಟಲ್ ಮಾಡಕ್ಕೆ ಅಥವಾ ಆ ತರದ್ದು ಯಾವ್ದಾನ ಮಾಡಕ್ಕೆ ಯೂಸ್ ಆಗೋಂಗೆ. ಓಕೆ, ಯೂಸರ್ ಐ ಡಿ ಆಯ್ತು. ನೆಕ್ಸ್ಟ್ ಏನಿತ್ತು, ನೇಮ್. ನೇಮ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ನನ್ಗೆ ಯಾವ್ಯಾವ ಕಾಲಮ್ ಬೇಕು ಅಂತ ಹಾಕ್ತೀನಿ ಅಷ್ಟೇ. ನಾ ಇಲ್ಲಿ ಇನ್ನೇನು ಮಾಡ್ತಾ ಇಲ್ಲ. ನೀವು ಅಲ್ಲಿ ಏನ್ ಟೈಪ್ ಮಾಡ್ತೀರಾ. ಓಕೆ, ನೇಮ್ ಬಂದು ನನ್ಗೆ ಇದರಲ್ಲಿ ಒಂದ್ ವ್ಯಾರ್ ಕೇರ್ ಅಂತ ಇದೆ ನೋಡಿ, ಅಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ ಅಂತ. ಸೊ ವೇರಿಯಬಲ್ ಕ್ಯಾರೆಕ್ಟರ್ ಅಂತ ಅಂದ್ರೆ ನೀವೇನಾಗುತ್ತೆ, ಸ್ಟ್ರಿಂಗ್ ಅಂತ ಹೇಳತ್ನಲ್ಲ, ಆ ಕ್ಯಾಟಗರಿಗೆ ನೀವು
ತಗೊಳ್ರಿ ಒಂದ್ ನಿಮಿಷ. ಇವಾಗ ನಿಮ್ಗೆ ಕಾಣಿಸ್ತಿದೆ ಅನ್ಸತ್ತಲ್ವಾ? ಟೈಪ್ ಮಾಡಿದ್ರೆ ಓನ್ಲಿ ಎಕ್ಸೆಲ್ ಸ್ಕ್ರೀನ್ ಇಸ್ ವಿಸಿಬಲ್ ಅಂತ. ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲಿ ಬಂದಾಗ ನಿಮ್ಗೆ ಏನಾಗುತ್ತೆ ಅದನ್ನ ಒಂಚೂರು ರಿಪೀಟ್ ಮಾಡ್ಬಿಡ್ತೀನಿ. ನೀವು ಸರ್ವರ್ನ ಏನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಸರ್ವರ್ ಅಲ್ಲಿ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಾ ಅಷ್ಟೇ. ಡೇಟಾಬೇಸ್ ಒಂದು ಹೆಸರು ಕೊಟ್ಟಿರ್ತೀರಾ, ಅದನ್ನ ಇಲ್ಲಿ ಲಿಂಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಟೇಬಲ್ಸ್ ಅಂತ ಇರುತ್ತೆ. ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಡ್ ನ್ಯೂ ಟೇಬಲ್ ಅಂತ, ಅದನ್ನೇ ಇವಾಗ ನಾವು ಮಾಡಿರೋದು. ಆಡ್ ನ್ಯೂ ಟೇಬಲ್ ಅಂತ ಮಾಡಿದ ತಕ್ಷಣ ಇದು ಎಂಟಿ ಬರುತ್ತೆ. ಕಾಲಮ್ ನೇಮ್ ಮತ್ತೆ ಡೇಟಾ ಟೈಪ್ ಅಂತ, ಯೂಸರ್ ಐಡಿ ಅಂತ ಅಲ್ಲೇನಿದೆ ನಾನು ಅದನ್ನ ಅಲ್ಲಿಂದ ಇಲ್ಲಿ ಪೇಸ್ಟ್ ಮಾಡ್ಕೊಂತ ಇನ್ನು ಎಕ್ಸೆಲ್ ಅಲ್ಲಿ ಅವಾಗಲೇ ಏನ್ ನೋಡಿದ್ರಿ ಅದನ್ನ. ನೆಕ್ಸ್ಟ್ ಇಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆ, ಇಂಟ್ ಅಂತ ಸೆಲೆಕ್ಟ್ ಮಾಡಿದೆ, ಯಾಕಂದ್ರೆ ಅದು ನಂಬರ್, ಯೂಸರ್ ಐಡಿ ನಂಬರ್ ಆದ್ರಿಂದ ಇಂಟ್ ಅಂತ ಸೆಲೆಕ್ಟ್ ಮಾಡಿದೆ. ನೇಮ್ ಬಂದು ವ್ಯಾರ್ ಕೇರ್ ಆಗಿ ವ್ಯಾರ್ ಕೇರ್ ಅಂತ ಕೊಟ್ಟಿದ್ದೀನಿ, ಅಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ ಅಂತ. ಸೊ ಇಲ್ಲಿ 50 ಅಂತ ಇದೆಯಲ್ಲ, ಇದೇನಂದ್ರೆ ನಾವು ಅಲ್ಲಿ ಎಷ್ಟು ಲೆಂತ್ ಕೊಡ್ತೀವಿ, ಆ ಕ್ಯಾರೆಕ್ಟರ್ ಲೆಂತ್ ಎಷ್ಟಿದೆ. ಇವಾಗ ನಾನು ಒಂದು ಪ್ಯಾರಾಗ್ರಾಫೇ ಬರೀತೀನಿ ಅನ್ಕೊಳ್ರಿ, ಅಲ್ಲೊಂದು 500 ಕ್ಯಾರೆಕ್ಟರ್ಸ್ ಬೇಕಾಗುತ್ತೆ. ಅಂತ ಟೈಮಲ್ಲಿ ಅದನ್ನ ಜಾಸ್ತಿ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ನೀವು ಅದನ್ನ ಎಷ್ಟು ಕಡಿಮೆ ಇರ್ತೀರೋ ಅವಾಗ ನಿಮ್ ಡೇಟಾ ಬೇಸ್ ಸ್ಪೇಸ್ ಉಳಿಯುತ್ತೆ. ನನಗೆ ನೇಮ್ಗೆ ಗೊತ್ತು 50 ಲೆಟರ್ಸ್ ಮೇಲೆ ಹೋಗಲ್ಲ ಅಂತ, ನಾನು 50 ಅಂತ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸೆಲ್ ಅಲ್ಲಿ ಏನಿತ್ತು, ಸಿಟಿ ಇತ್ತು. ನೆಕ್ಸ್ಟ್ ಈ ಸಿಟಿನ ನಾನು ಕಾಪಿ ಮಾಡ್ಕೊಂತ ಇದ್ದೀನಿ. ಸಿಟಿನ ಕಾಪಿ ಮಾಡ್ಕೊಂಡು ಸಿಟಿ, ಇದು ಕೂಡ ವೇರಿಯಬಲ್ ಕ್ಯಾರೆಕ್ಟರ್ ಇರಲಿ. ನಾರ್ಮಲ್ ಆಗಿ ನಾವು ವೇರಿಯಬಲ್ ಕ್ಯಾರೆಕ್ಟರ್ ಯೂಸ್ ಮಾಡಿದ್ರೆ ನಾವು ಅಲ್ಲಿ ಏನ್ ಬೇಕಾದ್ರೂ ಫೀಡ್ ಮಾಡ್ಬೋದು. ಬಟ್ ನಾವು ಎಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಟೋಟಲ್ ಈ ತರ ಬೇಕಾಗುತ್ತೆ, ನಂಬರ್ಸ್ ನ ಟೋಟಲ್ ಮಾಡೋದು, ಅಲ್ಲಿ ಇಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್. ಇಂಟ್ ಆರ್ ಡೆಸಿಮಲ್ ಆರ್ ಫ್ಲೋಟ್ ಈ ತರ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸಿಟಿ ಆಯ್ತು. ನೆಕ್ಸ್ಟ್ ಇನ್ನ ಏನ್ ಹಾಕಿದ್ಯಾ ಅಲ್ಲಿ, ಬ್ಲಡ್ ಗ್ರೂಪ್ ಅಂತ ಒಂದು ಹಾಕಿದ್ವಿ. ಬ್ಲಡ್ ಗ್ರೂಪ್, ನೆಕ್ಸ್ಟ್ ಮೊಬೈಲ್, ಅವ್ರದ್ದು ಮೊಬೈಲ್ ನಂಬರ್. ಇದು ಕೂಡ ನಂಬರ್, ಬಟ್ ನಾನು ವ್ಯಾರ್ ಕೇರ್ ಅಂತ ಹಾಕ್ತಾ ಇದ್ದೀನಿ, ವೇರಿಯಬಲ್ ಕ್ಯಾರೆಕ್ಟರ್ ಅಂತಾನೆ. ಯಾಕೆ ಅಂದ್ರೆ ಮೊಬೈಲ್ ನಂಬರ್ ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ಟೋಟಲ್, ಡಿವೈಡ್, ಮಲ್ಟಿಪ್ಲಿಕೇಶನ್ ಆ ತರ ನನಗೆ ಯಾವುದೇ ಆಕ್ಟಿವಿಟಿ ನಾನು ಮೊಬೈಲ್ ನಂಬರ್ ಮೇಲೆ ಮಾಡಲ್ಲ. ಸೊ ಹಾಗಾಗಿ ನಾನು ಅದನ್ನ ವ್ಯಾರ್ ಕೇರ್ ಅಂತಾನೆ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ಏನಾನ ಇಲ್ಲಿವರೆಗೂ ಕನ್ಫ್ಯೂಷನ್ ಇದ್ರೆ ನನಗೆ ಮೆಸೇಜ್ ಮಾಡ್ರಿ. ಏನೋ ಕನ್ಫ್ಯೂಷನ್ ಇದ್ರೆ ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡಿದ್ರೆ ನಾನು, ಕನ್ಫ್ಯೂಷನ್ ಇಲ್ಲ ಅಂದ್ರೆ ಏನು ಮೆಸೇಜ್ ಮಾಡ್ಬೇಡ್ರಿ. ಓಕೆ, ಐ ವಿಲ್ ಕಂಟಿನ್ಯೂ ವಿತ್ ದಿಸ್. ಓಕೆ, ನಾನು ಒಂದ್ ನಿಮಿಷ, ಯಾರೋ ಏನೋ ಮೆಸೇಜ್ ಬಂದಿದೆ. ಹಲೋ, ಹೇಳಿ ಸರ್. ಇದು ಮೊಬೈಲ್ ನಂಬರ್ ವ್ಯಾರ್ ಕೇರ್ ಕೊಟ್ರೆ ಮೊಬೈಲ್ ನಂಬರ್ ಫೀಲ್ಡ್ ಅಲ್ಲಿ ಓನ್ಲಿ ನಂಬರ್ ಶುಡ್ ಬಿ ಟೇಕನ್ ಅಲ್ವಾ? ನಂಬರ್ ಶುಡ್ ಬಿ ಕ್ಯಾರೆಕ್ಟರ್ ಯಾವ್ದು ಬೇಕಾದ್ರೂ ತಗೋಬಹುದು. ಅಂದ್ರೆ ಇಟ್ ಮೇ ಬಿ ನಂಬರ್, ಇಟ್ ಮೇ ಬಿ ಇಫ್ ಇಟ್ ಇಸ್ ಕ್ಯಾರೆಕ್ಟರ್ ದೆನ್ ದ ಫೀಲ್ಡ್ ಅದು ಕ್ಯಾರೆಕ್ಟರ್ ತಗೋಬಾರ್ದಲ್ವಾ ಅದು ಮೊಬೈಲ್ ಫೀಲ್ಡ್? ಇಲ್ಲ, ನೀವು ವೇರಿಯಬಲ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಅದು ಏನ್ ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ಎಂಟ್ರಿ ಮಾಡಬಹುದು ವೇರಿಯಬಲ್ ಕ್ಯಾರೆಕ್ಟರ್ ಅಲ್ಲಿ. ಅದೇ ಮೊಬೈಲ್ ಫೀಲ್ಡ್ ಅಲ್ಲಿ ಕ್ಯಾರೆಕ್ಟರ್ ಎಂಟ್ರಿ ಮಾಡ್ಲಾರ್ದಂಗೆ ಇರ್ಬೇಕಲ್ಲ ಅಂದ್ರೆ? ಮಾಡ್ಲಾರ್ದಂಗೆ ಅದನ್ನ ನೀವು ಅಪ್ಲಿಕೇಶನ್ ಅಲ್ಲಿ ಮಾಡ್ತೀರಾ. ಇಲ್ಲಿ ಡೇಟಾ ಬಂದು ಕೂತ್ಕೊಳ್ಳೋಕೆ ನಂಗೆ ಇಲ್ಲಿ ಏನ್ ಡೇಟಾ ಬೇಕು ಅಂತ ಅಷ್ಟೇ. ನೀವು ಅಲ್ಲಿ ಏನ್ ಮಾಡ್ತೀರಾ, ಅಪ್ಲಿಕೇಶನ್ ಅಲ್ಲಿ
ಇಲ್ಲಿ ಓನ್ಲಿ ಎಂಟರ್ ನಂಬರ್ ಅಂತ ರಿಸ್ಟ್ರಿಕ್ಟ್ ಮಾಡ್ತೀರಾ, ಆಲ್ಫಾಬೆಟ್ಸ್ ಎಂಟರ್ ಮಾಡಬಾರ್ದು. ಓಕೆ, ರಿಸ್ಟ್ರಿಕ್ಷನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಮಾಡ್ತೀವಿ. ಅಲ್ಲಿ ಮಾಡ್ತೀವಿ. ಓಕೆ ಓಕೆ ಅಂದ್ರೆ ಇಲ್ಲಿ ಯಾವ್ದನ್ನ ಅಲೋ ಮಾಡ್ಬೋದು ಅನ್ನೋದನ್ನ ಮಾತ್ರ ಇದು ಮಾಡುತ್ತೆ. ಓಕೆ ಸರ್. ಯಾಕೆ ನಾವು ಯಾರ್ಕೇರ್ ತಗೊಂತ ಇನ್ನು ಇಂಟ್ ಬದಲು ಅಂತ ಅಂದ್ರೆ ನನಗೆ ಅವಶ್ಯಕತೆ ಇಲ್ಲ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಲ್ಲ ನಾನು ಅದನ್ನೇನು. ಆಡ್ ದಿಸ್ ಪ್ಲಸ್ ದಿಸ್ ಅಥವಾ ಡಿವೈಡೆಡ್ ಬೈ ಆವರೇಜ್ ನಾನೇನು ಮಾಡಲ್ಲ ಮೊಬೈಲ್ ನಂಬರ್ ಅಲ್ಲಿ. ಸೊ ಹಂಗಾಗಿ ಅದನ್ನ ವ್ಯಾರ್ಕೇರ್ ಅಂತಾನೆ ತಗೊಂತ ಇದ್ದೀನಿ. ಇಟ್ ಜಸ್ಟ್ ಟೆಕ್ಸ್ಟ್ ಅಷ್ಟೇ. ಅಲ್ಲಿ ನಂಬರ್ ವಿಸಿಬಲ್ ಇದ್ರು ನನ್ನ ಪ್ರಕಾರ ಅದು ಬರೀ ಟೆಕ್ಸ್ಟ್ ಅಷ್ಟೇ. ಓಕೆನಾ? ಓಕೆ, ನನ್ನ ಟೇಬಲ್ಗೆ ಏನ್ ಹೆಸರು ಕೊಟ್ಟಿದ್ದೆ, ಯೂಸರ್ ಟೇಬಲ್ ಅಂತ ಕೊಟ್ಟಿದ್ದೀನಿ. ಸೊ ನಾವು ಇಲ್ಲಿ ಯೂಸರ್ ಟೇಬಲ್ ಅಂತಾನೆ ಇದನ್ನ ನಾನು ಇವಾಗ ಸೇವ್ ಮಾಡುವಾಗ ಏನಾಗುತ್ತೆ, ಸೇವ್ ಕೊಟ್ಟಿದ ತಕ್ಷಣ ಟೇಬಲ್ ನೇಮ್ ಕೇಳುತ್ತೆ. ನಾ ಏನ್ ಕೊಡ್ತೀನಿ, ಯೂಸರ್ ಟೇಬಲ್ ಶಾರ್ಟ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ಟೇಬಲ್ ನ ನಾರ್ಮಲ್ ಆಗಿ ಶಾರ್ಟ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ನಾವೇನ ಸ್ಪೇಸ್ ಕೊಡ್ಬೇಕು ಅಂತಂದ್ರೆ ಎಲ್ಲನ ಆಗ್ಲಿ, ಈ ಕಾಲಮ್ ನೇಮ್ ಅಲ್ಲಿ ಇರ್ಬೋದು, ಇಲ್ಲ ಆಗ್ಲಿ ಅಂಡರ್ ಸ್ಕೋರ್ ನ ಯೂಸ್ ಮಾಡ್ಬೇಕಾಗತ್ತೆ ನಾವು. ಮೋಸ್ಟ್ಲಿ 10 ಮಿನಿಟ್ಸ್ಗೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ರಿಮೈಂಡರ್ ಬರ್ತಿದೆ. ಡಿಸ್ಕನೆಕ್ಟ್ ಆದ್ರೆ ರೀಕನೆಕ್ಟ್ ಆಗೋಣ. ನಾಳೆಗೆ ಯಾವ್ದಾನ ಒಂದು ಆಲ್ಟರ್ನೇಟ್ ನೋಡಿರ್ತೀವಿ. ಯೂಸರ್ ಟೇಬಲ್ ಅಂತ ಹೆಸರು ಕೊಡ್ತಾ ಇದೀವಿ. ಯಾವ್ದಾನ ನಾವು ಸ್ಪೇಸ್ ಕೊಡ್ಬೇಕಾದ್ರೆ, ಇವಾಗ ಬ್ಲಡ್ ಸ್ಪೇಸ್ ಗ್ರೂಪ್ ಕೊಡ್ಬೇಕಾದ್ರೆ ಅಂಡರ್ ಸ್ಕೋರ್ ಕೊಡ್ಬೇಕು, ಸ್ಪೇಸ್ ತಗೊಳಲ್ಲ. ಮತ್ತೆ ಕೆಲವು ಇದನ್ನ ಹೇಳಿದ್ನಲ್ಲ ನೆನೆ, ಸ್ಪೆಷಲ್ ವರ್ಡ್ಸ್ ಅಂತ, ಅವನ್ನು ತಗೋಬೇಕಾದ್ರೆ ನಾವು ಫ್ರಮ್ ಟು ಇದನ್ನೆಲ್ಲ ಟೈಮ್ ಇದನ್ನೆಲ್ಲ ಹಾಕ್ಬೇಕಾದ್ರೆ ನಾವು ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀವಿ. ಇವಾಗ ನಾವು ಓಕೆ ಕೊಟ್ಟಿದ ತಕ್ಷಣ ಈ ಟೇಬಲ್ ಕ್ರಿಯೇಟ್ ಆಯ್ತು. ಓಕೆ, ಇವಾಗ ಟೇಬಲ್ ಕ್ರಿಯೇಟ್ ಆಯ್ತು. ಓಪನ್ ಓಕೆ, ಯೂಸರ್ ಟೇಬಲ್ ಇಲ್ಲಿ ಕ್ರಿಯೇಟ್ ಆಯ್ತು. ಅದರಲ್ಲಿ ಫೀಲ್ಡ್ಸ್ ಏನೇನಿದೆ, ಯೂಸರ್ ಐ ಡಿ, ನೇಮ್, ನಾವೇನೇನು ಕ್ರಿಯೇಟ್ ಮಾಡಿದ್ವು ಅದೆಲ್ಲ ಇದೆ. ಸೊ ಇದನ್ನ ನಾನು ಡೇಟಾನ ಇವಾಗ ನಾನು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಇನ್ಸರ್ಟ್ ಕಮೆಂಟ್ ಬಂದಾಗ ನಾನು ಇನ್ಸರ್ಟ್ ಡೀಟೇಲ್ಸ್ ತೋರಿಸ್ತೀನಿ, ಯಾವ ತರ ಇನ್ಸರ್ಟ್ ಮಾಡ್ತೀವಿ ಅಂತ. ಇವಾಗ ನಮ್ಗೆ ಡೇಟಾ ಬೇಕಲ್ಲ, ಸೊ ಹಂಗಾಗಿ ನಾನು ಎಕ್ಸೆಲ್ ಅಲ್ಲಿ ನಾವು ಏನ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಪೇಸ್ಟ್ ಮಾಡ್ತೀನಿ. ಓಕೆ, ಸ್ವಲ್ಪ ಟೈಮ್ ತಗೊಳತ್ತೆ. ಅಲ್ಲಿವರೆಗೂ ಏನಾನ ಇಲ್ಲಿವರೆಗೂ ಆಗಿರೋದ್ರಲ್ಲಿ ಏನಾನ ಕ್ವಶನ್ಸ್ ಇದ್ರೆ ಕೇಳ್ರಿ. ಓಕೆ, ಓಕೆ, ಇವಾಗ ಟೇಬಲ್ ಅಲ್ಲಿ ಡೇಟಾ ಇದೆ. ಇವಾಗ ಡೇಟಾ ಫೀಡ್ ಆಗಿದೆ, ನಾನು ಅದನ್ನ ರಿಟ್ರೀವ್ ಮಾಡೋದು ಹೇಳಿದ್ನಲ್ಲ ಅವಾಗಲೇ. ಟೇಬಲ್ ಯಾವುದು, ವೆಜಿಟೇಬಲ್ ಟೇಬಲ್ ಮತ್ತೆ ಫ್ರೂಟ್ ಟೇಬಲ್ ಎಕ್ಸಾಂಪಲ್ ತಗೊಂಡು ಹೇಳಿದೆ. ಇಲ್ಲಿ ನಾವು ಟೇಬಲ್ಗೆ ಏನ್ ಹೆಸರು ಕೊಟ್ಟಿದೀವಿ, ಯೂಸರ್ ಟೇಬಲ್ ಅಂತ ಹೆಸರು ಕೊಟ್ಟಿದೀವಿ. ಯೂಸರ್ ಟೇಬಲ್ ಅನ್ನೋದು ಈ ಟೇಬಲ್ ಹೆಸರು. ಸೊ ಈ ಟೇಬಲ್ ಅಲ್ಲಿ ನನಗೆ ಯಾರ್ಯಾರು ಇದ್ದಾರೆ ಬ್ಲಡ್ ಡೋನರ್ಸ್ ಅಂತ ನನಗೆ ಲಿಸ್ಟ್ ಬೇಕಾಗತ್ತೆ. ಅವಾಗ ಏನ್ ಮಾಡ್ತೀನಿ, ವಿಂಡೋ ಓಪನ್ ಮಾಡ್ಕೊಂತೀವಿ. ಯಾರನ್ನ ಎಲ್ಲನ ಕಷ್ಟ ಅನ್ನಿಸ್ತಾ ಇದ್ರೆ ಕೇಳ್ರಿ, ಅದನ್ನ ಇನ್ನೊಂದ್ ಸ್ವಲ್ಪ ಈಸಿ ಮಾಡೋಣ. ಆದಷ್ಟು ಈಸಿ ಮಾಡಕ್ ಟ್ರೈ ಮಾಡಿದೀನಿ. ಎಲ್ಲನ ಕಷ್ಟ ಅನ್ನಿಸ್ತಿದ್ರೆ ಹೇಳ್ರಿ, ಅದನ್ನ ಇನ್ನೊಂದು ಸ್ವಲ್ಪ ಈಸಿ ಮಾಡೋಣ. ಓಕೆ, ಒಂದು ಡೌಟ್ ಇದೆ. ಸೊ ಇವಾಗ ಈ ಟೇಬಲ್ ರಿಟ್ರೀವ್ ಮಾಡಿದ್ದು ಎಕ್ಸೆಲ್ ಶೀಟ್ ಇಂದ ಅಲ್ವಾ? ಆ ಎಕ್ಸೆಲ್ ಶೀಟ್ ಇಂದ ನಾನು ರಿಟ್ರೀವ್ ಮಾಡಲಿಲ್ಲ, ಜಸ್ಟ್ ಕಾಪಿ ಪೇಸ್ಟ್ ಮಾಡಿದೆ.
ಅದಕ್ಕೆ ಇನ್ಸರ್ಟ್ ಕಮಾಂಡ್ ಅನ್ನೋದೇ ಇದೆ. ಅದನ್ನ ಇವಾಗ ಫಸ್ಟ್ ಸೆಲೆಕ್ಟ್ ಕಮಾಂಡ್ ಆದ್ಮೇಲೆ ನಾನು ಇನ್ಸರ್ಟ್ ಕಮಾಂಡ್ ಬರ್ತೀನಿ. ಓಕೆ ಓಕೆ. ಫ್ರಂಟ್ ಎಂಡ್ ಇಂದ ಹೆಂಗೆ ಡೇಟಾನ ಫೀಡ್ ಮಾಡ್ತೀವಿ ಅನ್ನೋದು ಅದು ಇನ್ಸರ್ಟ್ ಕಮಾಂಡ್ ಅಲ್ಲಿ ಬರುತ್ತೆ. ಫಸ್ಟ್ ಸೆಲೆಕ್ಟ್ ಕಮಾಂಡ್ ಅಲ್ಲಿ ನಮ್ಗೆ ಇನ್ಸರ್ಟ್ ಕಮಾಂಡ್ಗಿಂತ ಮುಂಚೆ ಕೆಲವು ಸೆಲೆಕ್ಟ್ ಕಮಾಂಡ್ ನ ಅವಶ್ಯಕತೆ ಬೀಳುತ್ತೆ. ಯಾಕಂದ್ರೆ ಇನ್ಸರ್ಟ್ ಮಾಡಕ್ ಮುಂಚೆ ಅದ್ರಲ್ಲಿ ಇದೆಯಾ ಅಂತ ನೋಡ್ಬೇಕಾಗತ್ತಲ್ಲ, ಆ ಕೇಸ್ ಎಲ್ಲ ಇರುತ್ತೆ. ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ಆ ತರ ಕೇಸಸ್ ಇರುತ್ತೆ. ಅವಾಗ ನಾವು ಸೆಲೆಕ್ಟ್ ಕಮಾಂಡ್ ಫಸ್ಟ್ ಯೂಸ್ ಮಾಡ್ಬೇಕಾಗುತ್ತೆ ಇನ್ಸರ್ಟ್ ಗಿಂತ. ಸೊ ಹಂಗಾಗಿ ಇನ್ಸರ್ಟ್ ಕಮಾಂಡ್ ಯೂಸ್ ಮಾಡಿ ಆಮೇಲೆ ಸೆಲೆಕ್ಟ್ ಕಮಾಂಡ್ ಯೂಸ್ ಮಾಡಿ ಆಮೇಲೆ ಇನ್ಸರ್ಟ್ ಕಮಾಂಡ್ ಹೋಗೋಣ. ಓಕೆ. ನಂಗೆ ಏನ್ ಅರ್ಥ ಆಗಿಲ್ಲ ಅಂತಂದ್ರೆ, ನಾವು ಜಸ್ಟ್ ಇನ್ಸರ್ಟ್ ಮಾಡಿದ್ದೀವಿ ಬರೀ ಯೂಸರ್ ಐಡಿ, ನೇಮು, ಸಿಟಿ ಮತ್ತೆ ಬ್ಲಡ್ ಗ್ರೂಪ್, ಬರೀ ಟೈಟಲ್ ಆಫ್ ದ ಕಾಲಮ್ಸ್ ಇನ್ಸರ್ಟ್ ಮಾಡಿದ್ದೀವಿ, ರೋಸ್. ಈ ಕಾಪಿ ಪೇಸ್ಟ್ ಮಾಡ್ಬಿಟ್ಟೆ ನಾನು. ಯಾಕಂದ್ರೆ ಇನ್ಸರ್ಟ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಇನ್ಸರ್ಟ್ ಕಮಾಂಡ್ ನೆಕ್ಸ್ಟ್ ಹೇಳ್ಕೊಡ್ತೀನಲ್ಲ, ಡೇಟಾಬೇಸ್ ಅಲ್ಲಿ ಏನೋ ಒಂಚೂರು ಕಂಟೆಂಟ್ ಇರ್ಬೇಕಲ್ಲ, ಅದು ಕಂಟೆಂಟ್ ನಾನು ಕಾಪಿ ಪೇಸ್ಟ್ ಮಾಡಿದೀನಿ ಇವಾಗ. ಓಕೆ ಓಕೆ, ಅರ್ಥ ಆಯ್ತು. ಅದನ್ನ ಇನ್ಸರ್ಟ್ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕಮಾಂಡ್ ಬರುತ್ತೆ, ಅದೇ ಬರುತ್ತೆ ಇನ್ಸರ್ಟ್ ಹೆಂಗ್ ಮಾಡೋದು ಅನ್ನೋದು. ಸರಿ ಸರಿ, ಓಕೆ. ಡೇಟಾಬೇಸ್ ಎಂಟಿ ಬಿಡೋದು ಬದಲು ಒಂದ್ ಸ್ವಲ್ಪ ಡೇಟಾ ಇಟ್ಟಿದ್ದೀನಿ ಅಷ್ಟೇ ಇವಾಗ. ರೈಟ್, ಓಕೆ ಓಕೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಲಾ? ಓಕೆ ಓಕೆ, ಸರಿ ಸರಿ. ಓಕೆ ಓಕೆ. ಈ ಟೇಬಲ್ ಅಲ್ಲಿ ಯಾರ್ಯಾರು ಡೋನರ್ಸ್ ಇದಾರೆ ಅಂತ ಇವಾಗ ಟೇಬಲ್ ಅಲ್ಲಿ ಇದೆ. ಅದ್ ನನಗೆ ವ್ಯೂ ಬರ್ಬೇಕಲ್ಲ, ವ್ಯೂ ಬರಕ್ ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಕಮಾಂಡ್ ಬರೀತೀನಿ. ಅವಾಗಲೇ ಫ್ರೂಟ್ ಬರುತ್ತಲ್ಲ, ಸೇಮ್ ಅದೇ ತರಾನೇ. ಏನಂದ್ರೆ ಸೆಲೆಕ್ಟ್ ಏನೇನ್ ಫೀಲ್ಡ್ ಇತ್ತು, ಯೂಸರ್ ಐಡಿ, ಯೂಸರ್ ಕಾಮ, ನೇಮ್, ಸಿಟಿ, ಮೊಬೈಲ್. ಯಾವ ಟೇಬಲ್ ಇಂದ? ಫ್ರಮ್ ಯೂಸರ್ ಟೇಬಲ್. ಓಕೆನಾ? ಅಲ್ಲೇನ್ ಬರ್ದಿದ್ವಿ, ಸೆಲೆಕ್ಟ್ ಬನಾನಾ ಆರೆಂಜ್ ಫ್ರಮ್ ಫ್ರೂಟ್ ಟೇಬಲ್. ಸೇಮ್ ಇಲ್ಲ ಅಪ್ಲೈ ಮಾಡಿದ್ರೆ ಸೆಲೆಕ್ಟ್ ಯೂಸರ್ ಐಡಿ, ನೇಮ್, ಮೊಬೈಲ್, ಬ್ಲಡ್ ಗ್ರೂಪ್, ಮೊಬೈಲ್ ಫ್ರಮ್ ಯೂಸರ್ ಟೇಬಲ್. ಓಕೆ, ಇದನ್ನ ರನ್ ಮಾಡ್ತೀನಿ ನಾನು, ಎಕ್ಸಿಕ್ಯೂಟ್ ಅಂತ. ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಾಯ್ತು, ಅಲ್ಲಿ ಇದೆಲ್ಲ ನನಗೆ ರಿಟ್ರೀವ್ ಆಯ್ತು, ಡೇಟಾ ಆಸ್ ಇಟ್ ಈಸ್ ನಂಗೆ ರಿಟ್ರೀವ್ ಆಯ್ತು. ಸೊ ನಮ್ಗೆ ಇದರಲ್ಲಿ ಐಡಿ ಬೇಡ, ಯೂಸರ್ ಐಡಿ ಬೇಡ, ನನ್ಗೆ ಇಷ್ಟೇ ಫೀಲ್ಡ್ ಸಾಕು. ಸೊ ನಾನು ಏನ್ ಮಾಡ್ತೀನಿ, ಇವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಯೂಸರ್ ಐಡಿ ಬಿಡ್ತು. ನಂಗೆ ಯಾವ ಫೀಲ್ಡ್ ಬೇಕು ಅದನ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ಯಾವ ಫೀಲ್ಡ್ ಬೇಕು ನಾನು ಅದನ್ನ ಮಾತ್ರ ಹಾಕಿ ಸಿಂಪಲ್ ಕ್ವೆರಿ, ಸೆಲೆಕ್ಟ್ ಸೋನ್ಸೋ ಕಾಲಮ್ ನೇಮ್ ಫ್ರಮ್ ಯೂಸರ್ ಟೇಬಲ್. ಓಕೆ, ಇದನ್ನ ನನ್ಗೆ ಎಲ್ಲಾನು ಬೇಕಾದಾಗ ನಾನು ಎಲ್ಲಾದನ್ನು ಟೈಪ್ ಮಾಡೋ ನೆಸಿಟಿ ಇಲ್ಲ. ನನ್ಗೆ ಎಲ್ಲಾನು ಬೇಕಿರೋ ಟೈಮಲ್ಲಿ ನಾನು ಅದನ್ನ ಸ್ಟಾರ್ ಅಂತ ಕೊಟ್ರೆ ಸಾಕು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಕೊಟ್ರೆ ಅದು ಎಲ್ಲ ಫೀಲ್ಡ್ನು ಆಟೋಮೆಟಿಕ್ ಆಗಿ ಅದು ಅಂಡರ್ಸ್ಟುಡ್ ಎಲ್ಲ ಫೀಲ್ಡ್ನು ಸೆಲೆಕ್ಟ್ ಮಾಡು ಅಂತ. ಸೊ ಎಲ್ಲ ಫೀಲ್ಡ್ನು ಸೆಲೆಕ್ಟ್ ಮಾಡ್ತು, ರಿಪೋರ್ಟ್ ಬಂತು. ಓಕೆ, ಮೀಟಿಂಗ್ ಟೈಮ್ ಇನ್ನ 2 minutes ಇದೆ. ಡಿಸ್ಕನೆಕ್ಟ್ ಮಾಡಿ ಹೊಸ ಸೆಷನ್ ಸ್ಟಾರ್ಟ್ ಮಾಡೋದೇ ಬೆಟರ್ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಇನ್ನೇನ ರನ್ ಮಾಡ್ತಾ ಅರ್ಧದಲ್ಲಿ ಕಟ್ ಆಗೋದು ಬೇಡ. ಮೀಟಿಂಗ್ ನ ಸ್ಟಾಪ್ ಮಾಡ್ತೀನಿ, ತಿರ್ಗಾ ರಿಕ್ವೆಸ್ಟ್ ಹಾಕಿ. ಓಕೆ, ಸೆಲೆಕ್ಟ್ ಕಮಾಂಡ್ ಅಲ್ಲಿ ನೆಕ್ಸ್ಟ್ ಇನ್ನ ಯಾವ ತರ ನಾನು ಸೆಲೆಕ್ಟ್ ಕಮಾಂಡ್ ನ ಯೂಸ್ ಮಾಡ್ಬೋದು, ನನ್ಗೆಲ್ಲ ಬಂತು ಡೀಟೇಲ್ಸ್. ನನ್ಗೆ ಇವಾಗ ಎಕ್ಸಾಂಪಲ್ ನನ್ಗೆ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ನವ್ರು ಮಾತ್ರ ಬೇಕು, ನನ್ಗೆ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಮಾತ್ರ ಬೇಕು. ಇವಾಗ ನಾನು ಏನ್ ಮಾಡ್ತೀನಿ, ಈ ಕಂಡೀಷನ್ ಜೊತೆ ವೇರ್ ಅನ್ನೋದನ್ನ ಒಂದು ಯೂಸ್ ಮಾಡ್ತೀನಿ. ವೇರ್ ಕಾಲಮ್ ನೇಮ್ where blood group equals single quote ಅಲ್ಲಿ O ಪಾಸಿಟಿವ್. ವೇರ್ ಅಂದ್ರೆ ಈ ಟೇಬಲ್ ಅಲ್ಲಿ ನನ್ಗೆ ಇದಿಷ್ಟು ಬೇಕು, ಬಟ್ ನನ್ಗೆ ಎಲ್ಲಾ ಡೇಟಾ ಬೇಡ. ವೇರ್ ಬ್ಲಡ್ ಗ್ರೂಪ್
ಓ ಪಾಸಿಟಿವ್ ಮ್ಯಾಚ್ ಆಗ್ತಾ ಇದೆ, ಆ ಬ್ಲಡ್ ಗ್ರೂಪ್ ಮಾತ್ರ ಬೇಕು ನನಗೆ. ಸೊ ನಾನು ಸರ್ಚ್ ಕೊಟ್ಟಿದ್ದೆ, ರಿಸಲ್ಟ್ ಏನ್ ಬಂತು, ಬರೀ ಓ ಪಾಸಿಟಿವ್ ಮಾತ್ರ ಬಂತು. ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರು ಮಾತ್ರ ಬಂದ್ರು. ಓಕೆ, ನಾನು ಓ ಪಾಸಿಟಿವ್ ಗ್ರೂಪ್ ಅವ್ರು ಬಂದ್ರು, ಅಥವಾ ನನ್ಗೆ ಇವಾಗ ಓ ಪಾಸಿಟಿವ್ ಅವ್ರು ಬೇಡ, ನನ್ಗೆ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಬೇಕು. ಆವಾಗ ಏನ್ ಮಾಡ್ತೀನಿ, ಸಿಟಿ ಬ್ಯಾಂಗ್ಳೂರ್ ಸರ್ಚ್ ಕೊಟ್ಟೆ. ಸೊ ನಂಗೆ ಬ್ಯಾಂಗ್ಳೂರಲ್ಲಿ ಇರೋರು ಮಾತ್ರ ಬಂತು. ಇವಾಗ ನನ್ಗೆ ಏನ್ ಬೇಕು, ಇನ್ನೊಂದ್ ತರ ಸರ್ಚ್ ಬೇಕಾಗತ್ತೆ. ಇವಾಗ ನನ್ಗೆ ಓನ್ಲಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರು ಮಾತ್ರ ಬೇಕು ನನ್ಗೆ. ಇಲ್ಲಿ ಮುಂಚೆ ಹೆಂಗಿತ್ತು, ಇಷ್ಟೇ ಇತ್ತು ಕಮಾಂಡ್, ಅವಾಗ ಎಲ್ಲಾರನು ತೋರಿಸ್ತಾ ಇತ್ತದು. ಓಕೆ, ಇವಾಗ ನನ್ಗೆ ಯಾವ್ದೇ ಗ್ರೂಪ್ ಇರ್ಲಿ, ಪಾಸಿಟಿವ್ ಗ್ರೂಪ್ ಇರೋರು ಮಾತ್ರ ಬೇಕು ನನ್ಗೆ. ಆ ಕೇಸಲ್ಲಿ ಹೆಂಗ್ ಮಾಡ್ತೀರಾ, ವೇರ್ ಅಂತ ಹಾಕಿದ್ಮೇಲೆ ಅದ್ ಮಧ್ಯದಲ್ಲಿ ನಾನು ಬರೀ ವೇರ್ ಬ್ಲಡ್ ಗ್ರೂಪ್ ಈಕ್ವಲ್ಸ್ ಅಲ್ಲ, ಈಕ್ವಲ್ಸ್ ಅಂದ್ರೆ ಆಸ್ ಇಟ್ ಈಸ್ ಅಂತ ಆಯ್ತು. ನನ್ಗೆ ಇದೇ ಬೇಕು ಅಂತ ಆಯ್ತು, ಈಕ್ವಲ್ಸ್ ಇದಕ್ಕೆ ಸಮನಾಗಿರುವಂತದ್ದು ಅಂತ ಆಗೋಯ್ತು. ಸೊ ನನಗ್ ಬೇಕಾಗಿರೋದು ಈ ತರಹದ್ದು, ನನಗೆ ಕೆಂಪು ಬಣ್ಣ ಹಣ್ಣು ಮಾತ್ರ ಬೇಕು. ಸೊ ನಾನು ಆಪಲ್ ಅಥವಾ ಈ ತರ ಕೆಂಪು ಆರೆಂಜ್ ಶೇಡ್ ಈ ತರ ಇರೋದು ನನ್, ಅವಾಗ ನನ್ಗೆ ಯಾವ್ದು ಬರುತ್ತೆ, ಗ್ರೀನ್ ಆಪಲ್ ಬರಲ್ಲ, ರೆಡ್ ಆಪಲ್ ಮಾತ್ರ ಬರುತ್ತೆ. ಸೊ ನಂಗೆ ಈ ತರ ಲೈಕ್ ಅಂತ ನಾನು ಕಮಾಂಡ್ ನ ಯೂಸ್ ಮಾಡಿದಾಗ ಏನಾಗುತ್ತೆ, ಲೈಕ್ ಇನ್ವರ್ಟೆಡ್ ಕಾಮದಲ್ಲಿ ಪ್ಲಸ್ ಅಂತ ಇರೋದ್ರಿಂದ ನಾನು ಇಲ್ಲಿ ಹಾಕ್ಬೋದು. ನಿಮಿಷ, ಐಶ್ವರ್ಯ ಐಶ್ವರ್ಯ ಜಾಯ್ನ್ ಆದ್ರೆ ಅನ್ಕೊಂತೀನಿ. ಐಶ್ವರ್ಯ ಅವರು ರೀಜಾಯ್ನ್ ಆಗಿದ್ದೀರಾ ಅನ್ಕೊಂತೀನಿ. ಎಲ್ಲೂ ಮುಂದೆ ಹೋಗಿಲ್ಲ, ಒಂದೇ ಒಂದು ಕಮಾಂಡ್ ತೋರಿಸ್ತಾ ಇದ್ದೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ. ಬ್ಲಡ್ ಗ್ರೂಪ್, ಇವಾಗ ನಮಗೆ ಬ್ಲಡ್ ಗ್ರೂಪ್ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ಬೇಕು, ಅವಾಗ ಏನ್ ಮಾಡ್ತೀನಿ, ವೇರ್ ಅನ್ನೋ ಕಮಾಂಡ್ ನ ಯೂಸ್ ಮಾಡ್ತೀನಿ. ಟೇಬಲ್ ತನಕ ನೋಡಿದ್ಮಲ್ಲ, ವೇರ್ ಬ್ಲಡ್ ಗ್ರೂಪ್ ಈಸ್ ಈಕ್ವಲ್ ಟು ಓ ಪಾಸಿಟಿವ್, ನನಗೆ ಓ ಬ್ಲಡ್ ಮಾತ್ರ, ಬೇರೆ ಇದನ್ನೆಲ್ಲ ಫಿಲ್ಟರ್ ಮಾಡಿ ನನಗೆ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ನ ಮಾತ್ರ ತೋರಿಸ್ತು. ಓಕೆ ಅಲ್ಲ? ಓಕೆ, ನೆಕ್ಸ್ಟ್ ಅದೇ ಇವಾಗ ಹೇಳಿದ್ನಲ್ಲ, ನನ್ಗೆ ಯಾವುದೇ ಗ್ರೂಪ್ ಆಗಿರ್ಲಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಮಾತ್ರ ಲೈಕ್ ಅನ್ನೋ ಕಮಾಂಡ್ ನ ಯೂಸ್ ಮಾಡ್ತೀನಿ. ಲೈಕ್ ಹಾಕ್ತೀನಿ, ನಾನು ಓನ ತೆಗಿತೀನಿ, ಪ್ಲಸ್ ಸಾಕು, ವಿ ಎಲ್ಲಾದ್ರಲ್ಲೂ ಕಾಮನ್ ಪ್ಲಸ್ ಹಾಕಿದೀನಿ. ಬಟ್ ನಾನು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಶ್ವೇತಾ ಅವ್ರ ನಿಮ್ಮ ಮೈಕ್ ಆನ್ ಇದೆ. ಓಕೆ, ಇವಾಗ ನಾನು ಪ್ಲಸ್ ಹಾಕಿ ಪರ್ಸೆಂಟೇಜ್ ಸಿಂಬಲ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡೂ ಕಡೆ. ಅಂದ್ರೆ ಮಧ್ಯದಲ್ಲಿ ಎಲ್ಲೇ ಪ್ಲಸ್ ಅಂತ ಇದ್ರು ಆ ರಿಸಲ್ಟ್ ನ ಮಾತ್ರ ಫಿಲ್ಟರ್ ಮಾಡುವಂತ. ಹಿಂದೆ ಮುಂದೆ ಏನಾದ್ರೂ ಇರ್ಲಿ, ಮಧ್ಯದಲ್ಲಿ ಪ್ಲಸ್ ಅಂತ ಇರೋ ಸಿಂಬಲ್ ಯಾವ್ದಾವ್ದಿದೆ ಅದಷ್ಟು ಮಾತ್ರ ಫಿಲ್ಟರ್ ಮಾಡುವಂತ ಇದರ್ಥ. ಓಕೆ, ಇವಾಗ ನಂಗೇನ್ ಬಂತು, ಯಾವ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆ ಆ ಬ್ಲಡ್ ಗ್ರೂಪ್ ಮಾತ್ರ ಬಂತು. ಇದನ್ನ ನಾನು ರಿವರ್ಸ್ ಆಗಿ ಯೂಸ್ ಮಾಡ್ಬೇಕಾದ್ರೆ ನನಗೆ ಮೈನಸ್ ಬೇಕು, ನೆಗೆಟಿವ್ ಬೇಕು. ಲೈಕ್ ಬದಲು ನಾಟ್ ಲೈಕ್,
ಆಪ್ಷನ್ ಇದೆ. ನಾಟ್ ಲೈಕ್ ಇದನ್ನ ಹಾಕಿದಾಗ ಏನಾಯ್ತು, ಡೈರೆಕ್ಟ್ ಆಗಿ ನೀವು ಮೈನಸ್ ಅಂತಾನೆ ಕೊಡ್ಬೋದು ಅಥವಾ ನಾಟ್ ಲೈಕ್ ಕಮಾಂಡ್ ಕೊಡ್ಬೋದು. ಇವಾಗ ನನಗೆ ಇದು ಇಲ್ಲದೆ ಇರೋದು ಮಾತ್ರ ಬೇಕು, ನೆಗೆಟಿವ್ ಇಲ್ಲದೆ ಇರೋದು, ಪಾಸಿಟಿವ್ ಇಲ್ಲದೆ ಇರೋದು. ಸೊ ಇವಾಗ ನನಗೆ ನೆಗೆಟಿವ್ ಮಾತ್ರ ಬೇಕು, ನೆಗೆಟಿವ್ ಬ್ಲಡ್ ಗ್ರೂಪ್ ಮಾತ್ರ ಬಂತು. ಸೊ ಅರ್ಥ ಆಯ್ತಾ ಇದು ವೇರ್ ಕಮಾಂಡ್ ಅಂಡ್ ಲೈಕ್ ಕಮಾಂಡ್? ಅರ್ಥ ಆಯ್ತು ಸರ್. ಅದು ಬರೀ ಸಿಂಗಲ್ ಕೋಟ್ಸ್ ಅಲ್ಲಿ ಕೊಡ್ಬೇಕಾ ಅಥವಾ ಡಬಲ್ ಕೋಟ್ಸ್ ಅಲ್ಲಿ ಕೊಡ್ಬೋದಾ? ಸಿಂಗಲ್ ಕೋಟ್, ಎನಿ ಸ್ಟ್ರಿಂಗ್ ಇಟ್ ಶುಡ್ ಬಿ ಇನ್ ಸಿಂಗಲ್ ಕೋಟ್. ಓಕೆ, ಸಿಂಗಲ್ ಕೋಟ್ ಅಲ್ಲಿ ಕೊಟ್ರೆ ಅದು ಕೋಡ್ ಇಂದ ಆಚೆ ತಗೊಳುತ್ತೆ, ನಾವು ಕೋಡ್ ಅಲ್ಲಿ ಇನ್ಕ್ಲೂಡ್ ಮಾಡಲ್ಲ ಅದನ್ನ. ಇದನ್ನ ಅವರು ಒಂದು ಸ್ಟ್ರಿಂಗ್ ಆಗಿ ಯೂಸ್ ಮಾಡ್ತಾರೆ, ಅಂದ್ರೆ ಒಂದು ಅವ್ರು ಏನ್ ಹುಡುಕಕ್ಕೆ ಯೂಸ್ ಮಾಡ್ತಾ ಇದಾರಲ್ಲ ಆ ವರ್ಡ್ ಅಂತ ತಗೊಳುತ್ತೆ. ನಾವು ಸಿಂಗಲ್ ಕೋಟ್ ಒಳಗೆ ಏನೇನು ಹಾಕಿದ್ರು, ಇವಾಗ ನಾವು ಒಂದು ಯಾವ್ದನ್ನ ಒಂದು ಸೆಂಟೆನ್ಸ್ ಓದುವಾಗ ಡಬಲ್ ಕೋಟ್ ಹಾಕಿರ್ತೀವಲ್ಲ, ಅದ್ರ ಅರ್ಥ ಏನು, ಯಾರೋ ಇದನ್ನ ಹೇಳಿದ್ರು ಅಂತ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಡ್ರಿ, ನನಗೆ ಇದನ್ನ ಹುಡುಕೊಡು ಅಂತ. ಸಿಂಗಲ್ ಕೋಟ್ ಮಧ್ಯೆ ಏನಿದೆ ಅದನ್ನ ನಮ್ ಕಡೆಯಿಂದ ಹೋಗ್ತಾರೆ. ಇನ್ನೆಲ್ಲಾನು ಆಲ್ರೆಡಿ ಇರೋದು. ಸೆಲೆಕ್ಟ್ ಅನ್ನೋದೇನಿದೆ ಅದು ಕಮಾಂಡ್ ನ ಒಂದು ಭಾಗ. ಈ ಯೂಸರ್ ನನ್ನ ಟೇಬಲ್ ಅಲ್ಲಿ ಇರೋ ಟೇಬಲ್ ಹೆಡಿಂಗ್ ನ ಒಂದು ಭಾಗ. ಸೊ ನನ್ನ ಕಡೆಯಿಂದ ರಿಕ್ವೆಸ್ಟ್ ಆಗ್ತಾ ಇರೋದಿದೆ ಈ ಪ್ಲಸ್ ಅನ್ನೋದು ಮಾತ್ರ. ಸೊ ಅದನ್ನ ನಾನು ಸಿಂಗಲ್ ಕೋಟ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ, ನನ್ಗೆ ಈ ರಿಸಲ್ಟ್ ಬೇಕು ಅನ್ನೋದನ್ನ. ಓಕೆ ಅಲ್ಲ? ಅರ್ಥ ಆಯ್ತು ಅರ್ಥ ಆಯ್ತು. ಇಲ್ಲೇ ಒಂದು ಕ್ವಶನ್, ಇದು ಸಿಟಿ ನೇಮ್ ಲಾಸ್ಟ್ ಲೆಟರ್ ಇ ಬರ್ಬೇಕಷ್ಟೇ, ಈ ಇರೋ ಸಿಟಿ ಮಾತ್ರ ಡಿಸ್ಪ್ಲೇ ಆಗ್ಬೇಕು. ನೆಕ್ಸ್ಟ್ ಅದಕ್ಕೆ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ. ಯಾರು ಮಂಜುನಾಥ್ ಅವರು ಆಲ್ಮೋಸ್ಟ್ ಅದೇ ತರದ್ ಕೇಳ್ತಾ ಇದಾರೆ, ಅದಕ್ಕೆ ಹೋಗ್ತೀನಿ. ಇವಾಗ ವೇರ್, ಇವಾಗ ನಾನು ಇದನ್ನ ತೆಗಿತೀನಿ, ಸಿಟಿ ಸಿಟಿ ಈಕ್ವಲ್ಸ್ ಬ್ಯಾಂಗ್ಳೂರ್. ಎರಡು ವೇರ್ ಬೇಕು ನಂಗೆ. ಇವಾಗ ಅವಾಗ ಏನ್ ಮಾಡ್ತೀನಿ, ಆಂಡ್ ಅನ್ನೋ ಕಮಾಂಡ್ ಯೂಸ್ ಮಾಡ್ತೀನಿ. ಆಂಡ್ ಬ್ಲಡ್ ಗ್ರೂಪ್ ಈಕ್ವಲ್ಸ್ ಯಾವ್ದಿತ್ತು, ಓ ಪಾಸಿಟಿವ್ ಇತ್ತಲ್ಲ, ಓ ಪಾಸಿಟಿವ್. ಓಕೆ, ಇವಾಗ ನಾನು ಎರಡನ್ನ ಆಡ್ ಮಾಡಿದೆ. ಇದು ಅದು ಎರಡು ಇರಲೇಬೇಕು. ಆಂಡ್ ಅಂತ ಯೂಸ್ ಮಾಡಿದಾಗ ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇದು ಗೊತ್ತಿರತ್ತೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಆಂಡ್ ಗೇಟ್, ಆಲ್ ಗೇಟ್ ಇವೆಲ್ಲ ಕೇಳಿರ್ತೀರಾ. ಸೊ ಇದು ಅದೇ ತರ. ನಾನು ಆಂಡ್ ಅಂತ ಹಾಕಿದಾಗ ಎರಡೂ ಕೇಸ್ ಇರಬೇಕು. ಸಿಟಿ ಬೆಂಗಳೂರು ಆಗಿರ್ಬೇಕು, ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಆಗಿರ್ಬೇಕು. ಆ ರಿಸಲ್ಟ್ ಮಾತ್ರ ತೆಗಿ ಅಂತ ನಾವು ಕೊಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಓ ಪಾಸಿಟಿವ್ ಇರೋದು ಮಾತ್ರ ಬಂತು. ಇವಾಗ ನಾನು ಇದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ. ಇವಾಗ ನಾನು ಹೆಂಗ್ ಬೇಕು ಅಂದ್ರೆ, ಸಿಟಿ ಎರಡನೇ ಲೆಟರ್ ಎ ಇರಬೇಕು ನಂಗೆ. ಮೊದಲನೇ ಲೆಟರ್ ಯಾವ್ದಿದ್ರು ಓಕೆ, ಎರಡನೇ ಲೆಟರ್ ಎ ಇರಬೇಕು. ಅವಾಗ ಒಂದು ಸ್ಪೇಸ್ ಕೊಡ್ತೀನಿ, ಎರಡನೇ ಲೆಟರ್ ಬೇಕಾಗಿರೋದ್ರಿಂದ ಎ ಕೊಟ್ಟು ಪರ್ಸೆಂಟೇಜ್ ಕೊಡ್ತೀನಿ. ಸೊ ಮೊದಲನೇದು ಸ್ಪೇಸ್ ಅದು ಏನಾನ ಇರ್ಲಿ ಪರವಾಗಿಲ್ಲ, ಅಂದ್ರೆ ಮೊದಲನೇ ಲೆಟರ್ ಏನಾನ ಇರ್ಲಿ, ಎರಡನೇ ಲೆಟರ್ ನನಗೆ ಎ ಬೇಕು, ಮತ್ತೆ ಅದಾದ್ಮೇಲೆ ಏನ್ ಬೇಕಾದ್ರೂ ಇರ್ಲಿ. ಇದನ್ನ ಕೊಟ್ಟಾಗ ನನ್ಗೆ ಎರಡನೇ ಲೆಟರ್ ಯಾವ್ಯಾವ ಸಿಟಿನಲ್ಲಿ ಎ ಇದೆ, ಸರಿ ಆಂಡ್ ಬಂದಾಗ ಯಾವ್ದು ಇಲ್ವಲ್ಲ, ಅದಕ್ಕೆ ಅಷ್ಟು ಅದನ್ನ ನೋಡ್ಬಿಡೋಣ. ಸರ್ ಲೈಕ್ ಕೊಡ್ಬೇಕು, ಲೈಕ್. ಹಲೋ, ಕರೆಕ್ಟ್. ಥ್ಯಾಂಕ್ ಯು. ಲೈಕ್ ಹಾಕ್ತಾಗ ನನ್ಗೆ ಈಕ್ವಲ್ಸ್ ಕೊಟ್ಟಿದ್ದೆ.
ಇವಾಗ ನನ್ಗೆ ಹಲೋ 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 ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ ಸರ್. ಓಕೆ. ಇವಾಗ ಎರಡನೇ ಲೆಟರ್ ಎ ಇರಬೇಕು. ಮೊದಲನೇ ಯಾವ್ದಾನ ಇರ್ಲಿ ಅಂತ ಏನಾಯ್ತು. ಇವಾಗ ಬ್ಯಾಂಗ್ಳೂರ್ ಅಂಡ್ ದಾವಣಗೆರೆ ಇದರಲ್ಲಿ ಎ ಇದೆ. ಎರಡನೇ ಲೆಟರ್ ಎ ಇದೆ. ಸೊ ಎರಡನೇ ಲೆಟರ್ ಎ ಎಲ್ಲಿದೆ ಅದು ಮಾತ್ರ ಬಂತು ನಮ್ಗೆ. ಫಸ್ಟ್ ಒಂದು ಸ್ಪೇಸ್ ಅಂದ್ರೆ ಅಂಡರ್ಸ್ಕೋರ್ ಕೊಟ್ಟು ಎ ಅಂತ ಕೊಟ್ಟಾಗ ಅದ್ ಯಾವ್ದಿದೆ ಅದು ಮಾತ್ರ ಬಂತು. ಅದು ಇವಾಗ ಕಂಬೈಂಡ್ ಮಾಡಿದ್ವಲ್ಲ ಅವಾಗ ಸೇಮ್ ಅದೇ ತರ. ಅಂಡ್ ಇದು ತೆಗೆದುಬಿಡ್ತೀನಿ. ಈಕ್ವಲ್ ಕಮಾಂಡ್ Bangalore and blood group blood group like ಓಕೆ. ಬ್ಯಾಂಗ್ಳೂರಲ್ಲಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರು ಮಾತ್ರ. ಓಕೆ, ಬ್ಯಾಂಗ್ಳೂರಲ್ಲಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರು ಮಾತ್ರ ಬಂತು. ಕ್ಲಿಯರ್ ಇದೆಯಾ ಇಲ್ಲಿವರೆಗೂ? ಲೈಕ್ ಅನ್ನೋ ಕಮಾಂಡ್ ಇಂದ ನಾವು ಮುಂದುವರ್ಸ್ಕೊಂತ ಹೋಗ್ತೀವಿ. ಈಕ್ವಲ್ಸ್ ಮತ್ತೆ ಲೈಕ್ ಎರಡನ್ನೂ ಮರ್ಜ್ ಮಾಡ್ಬೋದು. ಇವಾಗ ಇನ್ನೊಂದು ಕಮಾಂಡ್ ಯೂಸ್ ಮಾಡೋಣ. ಬ್ಲಡ್ ಗ್ರೂಪ್ ಈಕ್ವಲ್ಸ್ ಅಂಡ್ ಬದಲು ಆರ್ ಅನ್ನೋದು ಯೂಸ್ ಮಾಡ್ತೀನಿ. ಆರ್ ಅನ್ನೋ ಕಮಾಂಡ್ ಅಂಡ್ ಯೂಸ್ ಮಾಡಿದಾಗ ಏನಾಯ್ತು, ಎರಡೂ ಕೇಸ್ ಓಕೆ ಇದ್ದಾಗ ಮಾತ್ರ ನನ್ಗೆ ಓಕೆ ಇರೋ ರಿಸಲ್ಟ್ ಮಾತ್ರ ಕೊಡ್ತು. ಇವಾಗ ಒಂದು ಬ್ಯಾಂಗ್ಳೂರ್ ಆಗಿರ್ಬೇಕು ಅಥವಾ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗಿರ್ಬೇಕು. ಈ ಕೇಸ್ನ ನಾವು ರಿಸಲ್ಟ್ ನ ಫೆಚ್ ಮಾಡ್ತೀವಿ. ಓಕೆ ಅಲ್ಲ? ಒಂದು ಬೆಂಗಳೂರು ಆಗಿರ್ಬೇಕು ಅಥವಾ ಬ್ಲಡ್ ಗ್ರೂಪ್ ಪಾಸಿಟಿವ್ ಆಗಿರ್ಬೇಕು. ಸೊ ಆ ರಿಸಲ್ಟ್ಸ್ ಮಾತ್ರ ಬಂತು. ಬೆಂಗಳೂರು ಓಕೆ. ಕ್ಲಿಯರ್ ಇದೆಯಾ? ಯಾರಿಗಾನ ಈ ಸ್ಟೇಜ್ ಅಲ್ಲಿ ಏನಾನ ಕನ್ಫ್ಯೂಷನ್ ಇದೆಯಾ? ಅಂಡ್ ಅಂದ್ರೆ ಎರಡು ಸ್ಟೇಟ್ಮೆಂಟ್ ಟ್ರೂ ಆಗಿರ್ಬೇಕು, ಆರ್ ಅಂದ್ರೆ ಒಂದ್ ಸ್ಟೇಟ್ಮೆಂಟ್ ಟ್ರೂ ಆಗಿರ್ಬೇಕಲ್ವಾ? ಆರ್ ಇದ್ರೆ ಎನಿ ಒಂದು ಸ್ಟೇಟ್ಮೆಂಟ್ ಯಾವ್ದು ಟ್ರೂ ಆಗಿರುತ್ತೋ ಅದಿಲ್ಲ ಅಂದ್ರೆ ಇಗ್ನೋರ್ ಮಾಡುತ್ತೆ. ಇದ್ರೆ ಇವಾಗ ನಾನು ಇದನ್ನ ಕೊಡ್ತೀನಿ. ಇದನ್ನ ನಾನು ಎಂ ಅಂತ ಕೊಟ್ಕೊಡ್ತೀನಿ. ಸೊ ಈ ಕೇಸ್ ಇಲ್ವೇ ಇಲ್ಲ ನನಗೆ. ಸೊ ನನಗೆ ಎರಡನೇ ಕೇಸ್ನ ಇಗ್ನೋರ್ ಮಾಡ್ತು, ಮೊದಲನೇ ಕೇಸಲ್ಲಿ ಮಾತ್ರ ವ್ಯಾಲಿಡ್ ಅಂತ ತಗೊಂತು. ಸೊ ಎರಡನೇ ಕೇಸ್ನ ಅದು ಹೇಳಿ. ಇವಾಗ ಎರಡು ಕೇಸ್ ಟ್ರೂ ಆಗ್ಬಿಟ್ಟು ಆರ್ ಕಮಾಂಡ್ ಯೂಸ್ ಮಾಡಿದ್ರೆ ಯಾವ ಕೇಸ್ಗೆ ಪ್ರಯಾರಿಟಿ ಫಸ್ಟ್ ಕೊಡುತ್ತೆ ಅದು? ಎರಡನ್ನೂ ಎರಡಕ್ಕೂ ಕೊಡುತ್ತಾ? ಓಕೆ ಓಕೆ. ಪ್ರಿಯಾರಿಟಿ ವೈಸ್ ನಮ್ ಫಸ್ಟ್ ಯಾವ್ದಿದೆ ಸೆಕೆಂಡ್ ಯಾವ್ದಿದೆ ಹೋಗುತ್ತೆ. ನಮ್ಗೆ ರಿಸಲ್ಟ್ ನ ಔಟ್ಪುಟ್ ಕೊಡುವಾಗ ಅದಷ್ಟನ್ನು ಒಟ್ಟಿಗೆ ನನ್ಗೆ ರಿಸಲ್ಟ್ ಕೊಡೋದು, ಇಂಡಿವಿಜುವಲ್ ಆಗಿ ಪ್ರಿಯಾರಿಟಿ ಮೇಲೆ ಕೊಡಲ್ಲ. ಆ ಎರಡೂ ಕೇಸ್ ಯಾವ್ದಿದೆ ಅಂತ ಫಸ್ಟ್ ಅದು ಚೆಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಫೆಚ್ ಮಾಡಿರೋ ಡೀಟೇಲ್ಸ್ ನಮ್ಗೆ ಕೊಡೋದು ಅದು. ಓಕೆ ಓಕೆ ಆಯ್ತು. ಹೆಂಗೆ ಅಂದ್ರೆ ನಾನು ಇವಾಗ ಎರಡು ಐಟಮ್ಸ್ ನನ್ನ ಅಂಗಡಿಯಲ್ಲಿ ಕೇಳಿದಾಗ ಅವ್ನು ಒಂದ್ ಐಟಮ್ ತಂದಿಟ್ಬಿಟ್ಟು ಇನ್ನೊಂದು ಐಟಮ್ ನ ತಗೊಂಡ್ಬರ್ತಾನೆ. ಆತರ ಅಲ್ಲ, ಇದು ಎರಡು ಐಟಮ್ ತಗೊಂಡ್ಬಿಟ್ಟು ಒಟ್ಟಿಗೆ ತಂದು ನನ್ಗೆ ಕೊಡೋದು. ನಾನು ಕೇಳಿರೋ ಐಟಮ್ ಕಾಂಬಿನೇಷನ್ ಏನಿದೆ ಆ ಐಟಮ್ ನ ಒಟ್ಟಿಗೆ ತಗೊಂಡ್ ಬಂದು ಕೊಡ್ತಾರೆ ಆತರ.
ಓಕೆ ಅಲ್ಲ? ಓಕೆ 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 ನಾನೇ ಅನ್ಕೊಂಡಿದ್ದೆ ಇಲ್ಲ ಅದು ತಗೊಳುತ್ತೆ ಇಲ್ಲ ಇದು ತಗೊಳುತ್ತೆ ಅನ್ಕೊಂಡಿದ್ದೆ. ಇಲ್ಲ, ನಾನು ಕೊಟ್ಟಿರೋ ಕಾಂಬಿನೇಷನ್ ಅಷ್ಟನ್ನು ವರ್ಕ್ ಮಾಡಿ ಆ ರಿಸಲ್ಟ್ ನ ತೆಗೆದು ಮಿಕ್ಕಿದನ್ನ ನನಗೆ ತಂದ್ಕೊಡುತ್ತೆ. ಓಕೆ, ಲೈಕ್ ಸೆಲೆಕ್ಟ್ ಕಮಾಂಡ್ ಆಯ್ತು, ವೇರ್ ಕಮಾಂಡ್ ಆಯ್ತು, ಲೈಕ್ ಕಮಾಂಡ್ ಆಯ್ತು, ನಾಟ್ ಲೈಕ್ ಆಯ್ತು. ನೆಕ್ಸ್ಟ್ ನಾವ್ ಇದನ್ನ ಸಾರ್ಟ್ ಮಾಡ್ಕೋಬೇಕು. ವೇರ್ ತಿಕ್ಕೋಣ, ವೇರ್ ಕಮಾಂಡ್ ಇತ್ತಲ್ಲ, ಯಾಕಂದ್ರೆ ಡೇಟಾ ಕಮ್ಮಿ ಇರೋದ್ರಿಂದ ನಾವು ಫಿಲ್ಟರ್ ಮಾಡೋದು ಅದ್ರಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಓಕೆ, ಇದಾದ್ಮೇಲೆ ರನ್ ಮಾಡಿ. ಓಕೆ, ಅವಾಗ ನಾನು ಇನ್ನೊಂದು ಹೇಳಿದೆ ನಿಮ್ಗೆ. ಇವಾಗ ಇದರಲ್ಲಿ ಸುಮಾರು ಎ ಪಾಸಿಟಿವ್ ಇದೆ, 2 ಎ ಪಾಸಿಟಿವ್ ಇದೆ, ಕರೆಕ್ಟಾ? 2 ಎ ಪಾಸಿಟಿವ್ ಇದೆ. ಸೊ ನನಗೆ ಎಷ್ಟು ಜನ ಎ ಪಾಸಿಟಿವ್ ಇದ್ದಾರೆ ಅಂತ ಬೇಕು. ನನ್ಗೆ ನಂಬರ್ ಬೇಕಷ್ಟೇ, ಎಲ್ಲಾರ ಹೆಸರು ಬೇಡ. ಟೋಟಲ್ ನನಗೆ ಎಷ್ಟು ಜನ ಎ ಪಾಸಿಟಿವ್ ಅವರು ಇದ್ದಾರೆ ಅಥವಾ ಎಷ್ಟು ಜನ ಬಿ ಪಾಸಿಟಿವ್, ಟೋಟಲ್ ಬ್ಲಡ್ ಡೋನರ್ಸ್ ಎಷ್ಟಿದ್ದಾರೆ ಎಕ್ಸಾಂಪಲ್. ಆ ಕೇಸಲ್ಲಿ ನಾವ್ ಏನ್ ಮಾಡ್ತೀವಿ, ಇದಿಷ್ಟನ್ನು ತೆಗೆದು ಆ ಜಾಗದಲ್ಲಿ ಒಂದ್ ಸೆಕೆಂಡು, ಕೌಂಟ್ ಅನ್ನೋ ಕಮಾಂಡ್ ನ ಯೂಸ್ ಮಾಡ್ತೀವಿ. COUNT, ಕೌಂಟ್. ಕೌಂಟ್ ಯಾವ್ದಾದ್ರು ಕೊಟ್ರಾಗತ್ತೆ, ಯಾಕಂದ್ರೆ ನಾನು ಎಲ್ಲ ತಗೊಂತಾ ಇರೋದ್ರಿಂದ ಯೂಸರ್ ಐಡಿ ಅಂತಾನೆ ಕೊಡ್ತೀವಿ. ಯೂಸರ್ ಐಡಿ ಸೊ ನಾ ಎಲ್ಲಾನು ಲಿಸ್ಟ್ ತಗೊಂತಾ ಇರೋದ್ರಿಂದ ನಂಗೆ ಟೋಟಲ್ ಕೌಂಟ್ ಸಿಕ್ಕರೆ ಸಾಕು. ಏನಂತ ಬಂತು, 7 ಅಂತ ಬಂತು. ಇದು ಎಕ್ಸ್ಪ್ರೆಷನ್ 1. ನಾನು ಯಾಕೆಂದ್ರೆ ಇದಕ್ಕೆ ನಾನು ಏನು ಹೆಸರು ಕೊಟ್ಟಿರಲಿಲ್ಲ, ಆಸ್ ನಾನು ಅದನ್ನ ಡಿಕ್ಲೇರ್ ಮಾಡಬಹುದು. ಆಸ್ ಯೂಸರ್ಸ್, ಆಸ್ ಇದನ್ನ ನನಗೆ ಯೂಸರ್ಸ್ ಅಂತ ರಿಸಲ್ಟ್ ಕೊಡು ಅಂತ ಕೊಟ್ಟಾಗ ನನ್ನ ಟೇಬಲ್ ಅಲ್ಲಿ ಇಲ್ಲದೆ ಇರೋ ಕಾಲಮ್ ನ ಅದೇ ಕ್ರಿಯೇಟ್ ಮಾಡಿ ಕೊಡುತ್ತೆ. ಯೂಸರ್ ಅನ್ನೋ ಹೆಸರಲ್ಲಿ ಟೋಟಲ್ 7 ಯೂಸರ್ಸ್ ಇದ್ದಾರೆ ಅಂತ ಆಯ್ತು. ಗೊತ್ತಾಯ್ತಲ್ಲ ಇದು ಕೌಂಟ್. ಇದಕ್ಕೂ ಕೂಡ ನಾವು ವೇರ್ ಕಮಾಂಡ್ ಅದೇ ತರ ಹಾಕ್ಬೋದು, ವೇರ್. ಓಕೆ ಸರ್, ನಂಗೆ ಇಲ್ಲೊಂದು ಡೌಟ್ ಇದೆ. ಕೌಂಟ್ ಯೂಸರ್ ಐಡಿ ಮತ್ತೆ ಆಸ್ ಯೂಸರ್ಸ್ ಅಂತ ಕೊಟ್ಟಿದ್ದೀರಲ್ಲ, ಸೊ ಕೌಂಟ್ ಯೂಸರ್ ಐಡಿ ಆಸ್ ಮತ್ತೆ ಯೂಸರ್ ಐಡಿ ಕೊಟ್ರೆ ಎರರ್ ತೋರ್ಸತ್ತಾ? ಇಲ್ಲ, ಆಸ್ ಅಂತ ಕೊಟ್ಮೇಲೆ ಅದು ನೀವು ಏನಾದ್ರು ಡಿಕ್ಲೇರ್ ಮಾಡಬಹುದು. ಅದನ್ನ ಆಸ್ ಅಂತ ನಿಮ್ಗೆ ಯಾವ ಹೆಸರಲ್ಲಿ ಬೇಕು ಈ ರಿಸಲ್ಟ್ ಅಂತ, ಯಾಕಂದ್ರೆ ಇದು ಸ್ಪೆಸಿಫೈಡ್ ರಿಸಲ್ಟ್ ಅಲ್ಲ, ನೀವು ಜನರೇಟ್ ಮಾಡ್ಕೊಂತ ಇರೋ ರಿಸಲ್ಟ್. ಸೊ ಅದಕ್ಕೆ ನೀವು ಯಾವ ಹೆಸರು ಬೇಕಾದ್ರೂ ಕೊಟ್ಕೋಬಹುದು. ಓಕೆ ಓಕೆ, ನಾನು ಸಿ ತರ ಪ್ರೀಡಿಫೈನ್ಡ್ ಇದು ಡೇಟಾ ಟೈಪ್ ಅನ್ಕೊಂಡೆ. ಇಲ್ಲ, ನೀವು ಇಲ್ಲಿ ಯಾವ ಹೆಸರು ಬೇಕಾದ್ರೂ ಕೊಟ್ಕೋಬಹುದು. ಓಕೆ ಓಕೆ ಓಕೆ, ನೆಕ್ಸ್ಟ್ ಇಲ್ಲೂ ವೇರ್ ಕಮಾಂಡ್ ಹಾಕಿದ್ರೆ ನಾನು ವೇರ್ ಗ್ರೂಪ್ ಈಕ್ವಲ್ಸ್ O plus V. ಒಬ್ರೇ ಇದ್ದಾರೆ O ಪಾಸಿಟಿವ್ ಅವರು. ಓಕೆ, ಈ ತರ ಬರುತ್ತೆ. ಓಕೆ, ಇವಾಗ ನಾನು ನಿಮ್ಗೆ ಅವಾಗಲೇ ಇನ್ನೊಂದು ಹೇಳಿದೆ, ನಾನು ನಂಬರ್ನ ಅಂದ್ರೆ ಯೂಸರ್ ಐಡಿನ ನಾನು ಇಂಟ್ ಆಗಿ ಇಟ್ಕೊಂತೀನಿ, ಮುಂದೆ ಒಂದು ಇದು ನೋಡಕ್ಕೆ ಅಂತ, ಯೂಸ್ ಆಗತ್ತೆ ಅಂತ. ಸೊ ಇವಾಗ ನಂಬರ್ಸ್ ಇರುತ್ತೆ, ರುಪೀಸ್ ಇರ್ಬೋದು ಅಥವಾ ನಂಬರ್ ಆಫ್ ಡೇಸ್ ಇರ್ಬೋದು, ಅದನ್ನ ನಾನು ಟೋಟಲ್ ನನ್ ಕೌಂಟ್ ಬೇಕಾಗತ್ತೆ. ಅದಕ್ಕೆ ನಾನು ಅದು 1 2 3 4 5 6 7 8 ಅಂತ ಏನ್ ಬಂದಿತ್ತು ಅದನ್ನ ನಾನು ಕೌಂಟ್ ಅಂತ ತಗೊಂತೀನಿ. ಇವಾಗ ಎಕ್ಸಾಂಪಲ್ಗೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಇವಾಗ ಸಮ್ ಅಂತ ಯೂಸ್ ಮಾಡಿ ನನ್ನ ಸ್ಟ್ರಿಂಗ್ಗೆ ಇಂಟ್ ಬೇರೆ ಯಾವ್ದಕ್ಕೆ ಮಾಡಿದ್ರು ಅದು ತಗೊಳಲ್ಲ. ಯೂಸರ್ ಐಡಿ ಓಕೆನಾ? ಗೊತ್ತಾಯ್ತಾ ಇದು ಕಾನ್ಸೆಪ್ಟ್ ಏನ್ ಬಂತಂತ?
ಎರಡು ಕಮೆಂಟ್ ರನ್ ಮಾಡ್ತೀನಿ. ಹೌದು. ಸೊ ಇವಾಗ ಏನಾಯ್ತು 28 ಅಂತ ಬಂತು. ಯಾಕೆ 28 ಅಂತ ಬಂತು? ಇಲ್ಲಿ ನಾವು ಏನ್ ತಗೊಂಡಿದ್ವಿ, ಇಲ್ಲಿ ಹೋಗಿ ನೋಡಿದಾಗ ಏನಿತ್ತು, ಯೂಸರ್ ಐಡಿನ ನಾನು ಇಂಟ್ ಅಂತ ತಗೊಂಡಿದ್ದೀನಿ, ಇದನ್ನ ಟೋಟಲ್ ಮಾಡು ಅಂತ ಕೊಟ್ಟೆ. ಫುಲ್ 1 2 3 4 5 6 7 ತನಕ ಟೋಟಲ್ ಮಾಡು ಅಂತ. ಓವರ್ ಆಲ್ ಟೋಟಲ್ ಮಾಡಿದಾಗ ಶ್ರೀಮಂತದ್ದು ಅದಕ್ಕೆ ರಿಸಲ್ಟ್ ಏನ್ ಬಂತು, 28 ಅಂತ ಬಂತು. ಸಮ್ ಟೋಟಲ್ ಮಾಡ್ಬೇಕಾದ್ರೆ ಸಮ್ ನಾನು ಇದನ್ನೇ ಬೇರೆ ಕೊಟ್ರೆ, ಮೊಬೈಲ್ ನಂಬರೇ ಇದೆ ಅಲ್ವಾ, ಮೊಬೈಲ್ ಅಂತ ಇದೆ, ಮೊಬೈಲ್ ಅಂತ ಇದೆ. ನಾನು ಮೊಬೈಲ್ ಅಂತ ಕೊಟ್ಟೆ, ಇವಾಗ ಅಲ್ಲೂ ನಂಬರ್ ಇದೆ, ಬಟ್ ಅದು ಕೊಟ್ಟಾಗ ಏನಾಗುತ್ತೆ, ಎರರ್ ಬರುತ್ತೆ. ಯಾಕೆಂದ್ರೆ ಅದು ಸ್ಟ್ರಿಂಗ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಅಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ ಅಲ್ಲಿ ಇದೆ, ಅದು ಇಂಟ್ ಅಲ್ಲ. ನಂಬರ್ಸ್ ಮಾತ್ರ ಅದು ಆಡ್ ಮಾಡುತ್ತೆ ಹೊರತು ಬೇರೆ ಕ್ಯಾರೆಕ್ಟರ್ಸ್ ನ ಆಡ್ ಮಾಡಲ್ಲ. ಓಕೆನಾ? ಅರ್ಥ ಆಗಿದೆಯಾ ಇಲ್ಲಿವರೆಗೂ? ಇನ್ನೊಂದೇ ಒಂದು ತೋರಿಸ್ಕೊಡ್ತೀನಿ. ಓಕೆ, ಅದು ಇಂಟಿಜರ್ ಕ್ಯಾರೆಕ್ಟರ್ ಡಿಫೈನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿ ವ್ಯಾರ್ ಕ್ಯಾರ್ ಅಂತ ಕೊಟ್ಟಿದ್ದೀವಿ. ಕ್ರಿಯೇಟ್ ಮಾಡುವಾಗ ಇಂಟ್ ಅಂತ ಮಾಡಿದ್ವಲ್ಲ, ಮೊಬೈಲ್ ನ ವ್ಯಾರ್ ಕ್ಯಾರ್ ಮಾಡಿದ್ವಿ. ಓಕೆ ಓಕೆ, ಅದು ಅಲ್ಲಿ ಇಂಟ್ ಅಂತ ಡಿಫೈನ್ ಮಾಡಿ ಯೂಸರ್ ಐಡಿನ ಇಂಟ್ ಮಾಡಿದ್ವಿ. ಅವಾಗ ಹೇಳಿದ್ದೆ ಒಂದು ರೀಸನ್ಗೋಸ್ಕರ ಇದನ್ನ ಇಂಟ್ ಅಂತ ಆಗ್ತಾ ಇದೀನಿ ಅಂತ. ಓಕೆ ಓಕೆ, ಅಲ್ಲಿ ಡಿಫೈನ್ ಮಾಡಿದ್ರೆ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇತ್ತು ಅದು. ಇವಾಗ ಆರ್ಡರ್ ಬೈ ಅಂತ ಒಂದು ಆಪ್ಷನ್ ಇದೆ. ಆರ್ಡರ್ ಬೈ ಹಾಕ್ಬಿಟ್ಟು ನಾನು ಇವಾಗ ಏನ್ ಮಾಡ್ತೀನಿ, ಸಿಟಿ ಕೊಡ್ತೀನಿ. ನಾನು ಸಾರ್ಟ್ ಮಾಡ್ಬೇಕು ಇವಾಗ ಆರ್ಡರ್ ಬೈ ಸಿಟಿ. ನಾನು ಆರ್ಡರ್ ಬೈ ಸಿಟಿ ಅಂತ ಸಾರ್ಟ್ ಮಾಡಿದ ತಕ್ಷಣ ಇವಾಗ ನನಗೆ ರಿಸಲ್ಟ್ ಅದ್ರ ಪ್ರಕಾರ ಆಲ್ಫಾಬೆಟಿಕಲ್ ಆರ್ಡರ್ ಬಂತು. ನಾನ್ ಸಿಟಿ ಅಲ್ಲದೆ ನನ್ಗೆ ಅಸೆಂಡಿಂಗ್ ಡಿಸೆಂಡಿಂಗ್ ಕೂಡ ಬೇಕಿಲ್ಲಿ. ಆವಾಗ ನಾನು ASC ಅಸೆಂಡಿಂಗ್ ಅಂತ ಡಿಸೆಂಡಿಂಗ್ ಯೂಸ್ ಮಾಡುವಾಗ ನಾನು DSC ಅಂತ ಯೂಸ್ ಮಾಡ್ತೀನಿ. ಸೊ ಇವಾಗ ರಿವರ್ಸ್ ಆಯ್ತು. ಆ ರಿಸಲ್ಟ್ ಈವನ್ ವೇರ್ ಕಂಡೀಷನ್ ಆದ್ಮೇಲೆ ನಾನು ಆರ್ಡರ್ ಬೈ ಲಾಸ್ಟ್ ನಾವು ಯೂಸ್ ಮಾಡಬೇಕು. ಆರ್ಡರ್ ಬೈ ಸಿಟಿ ಕೊಟ್ಟರೆ ಡಿಫಾಲ್ಟ್ ಅಸೆಂಡಿಂಗ್ ಇರುತ್ತೆ. ನಾವು ಅದನ್ನ ಸ್ಪೆಸಿಫೈ ಮಾಡಿದ್ರೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಏನ್ ನಾವು ಆರ್ಡರ್ ಬೈ ಕೊಡ್ಲಿಲ್ಲ ಅಂದ್ರೆ ಅದು ಹೆಂಗಿದೆಯೋ ಒಂದು ಟೇಬಲ್ ಹಂಗೆ ಬರುತ್ತೆ. ಅಸೆಂಡಿಂಗ್ ಡಿಸೆಂಡಿಂಗ್ ನಾವು ಅಸೈನ್ ಮಾಡಿದಾಗ ಅದ್ರ ಪ್ರಕಾರ ಬರುತ್ತೆ. ಓಕೆನಾ? ಇಲ್ಲಿಗೆ ಸ್ಟಾಪ್ ಮಾಡೋಣ ಇವತ್ತಿನ ಸೆಷನ್. ಓಕೆ ಸರ್, ಒಂದು ಡೌಟ್ ಇದೆ. ಇಲ್ಲಿ ಆರ್ಡರ್ ಬೈ ಸಿಟಿ ಅಂತ ಕೊಟ್ರಲ್ಲ, ಅಲ್ಲಿ ಸಿಟಿ ಪಕ್ಕದಲ್ಲಿ ಮಲ್ಟಿಪಲ್ ಎಂಟಿಟೀಸ್ ಕೊಡ್ಬೋದಾ? ಬ್ಲಡ್ ಗ್ರೂಪ್, ಮೊಬೈಲ್, ನೇಮ್, ಅದು ಪ್ರಿಯಾರಿಟಿ ವೈಸ್ ಹೋಗುತ್ತೆ. ಫಸ್ಟ್ ಪ್ರಿಯಾರಿಟಿ ಇವಾಗ ಸಿಟಿ, ಬ್ಲಡ್ ಗ್ರೂಪ್, ಮೊಬೈಲ್ ಕೊಟ್ಟಿದ್ರೆ ಫಸ್ಟ್ ಪ್ರಿಯಾರಿಟಿ ಸಿಟಿ. ಸಿಟಿ ಸಾರ್ಟ್ ಆದ್ಮೇಲೆ ಆ ಸಿಟಿಲಿ ಇವಾಗ ಬೆಂಗಳೂರು ಇದೆ. ಬ್ಯಾಂಗ್ಳೂರಲ್ಲಿ ಫಸ್ಟ್ A ಪಾಸಿಟಿವ್ ಬರುತ್ತೆ, ಆಮೇಲೆ O ಪಾಸಿಟಿವ್ ಬರುತ್ತೆ.
ಗೊತ್ತಾಯ್ತಲ್ಲ. ಓಕೆ ಓಕೆ, ಅದು ಆರ್ಡರ್ ಅಲ್ಲೇ ನಾವು ಎಂಟಿಟಿ ಡಿಫೈನ್ ಮಾಡ್ಕೊಂಡು ಹೋಗ್ಬೇಕು. ಹಾ, ಸಿಟಿ ಪಕ್ಕ ಇವಾಗ ಓ ಪಾಸಿಟಿವ್ ಫಸ್ಟ್ ಇದೆಯಲ್ಲ, ಇವಾಗ ಬ್ಯಾಂಗ್ಳೂರ್ ಅಂತ ಫಸ್ಟ್ ಬಂದಿರತ್ತಲ್ಲ, ಅಲ್ಲಿ ತಿರ್ಗಾ ಅಸೆಂಡಿಂಗ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ರಿ. ಬ್ಯಾಂಗ್ಳೂರ್ ಅಂತ ಬಂದಿದೆ, ಬ್ಯಾಂಗ್ಳೂರಲ್ಲಿ ಎ ಪಾಸಿಟಿವ್ ಫಸ್ಟ್ ಬರುತ್ತೆ, ಓ ಪಾಸಿಟಿವ್ ನೆಕ್ಸ್ಟ್ ಬರುತ್ತೆ. ಓಕೆ ಓಕೆ. ಹಾ ಹಾ, ಓಕೆನಾ? ನೆಕ್ಸ್ಟ್ ಏನಾದ್ರು ಕ್ವಶನ್ ಇದೆಯಾ? ನೀವು ಗ್ರೂಪ್ ಅಲ್ಲಿ ಕೂಡ ನಿಮ್ದು ಏನಾರ ಒಪಿನಿಯನ್ ಇದ್ರೆ ಅದನ್ನ ಶೇರ್ ಮಾಡ್ರಿ, ಅಲ್ಲಿ ಆನ್ಸರ್ ಮಾಡೋಣ. ಆದಷ್ಟು ಗ್ರೂಪ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಒಬ್ರದ್ದು ಕ್ವಶನ್ ಇನ್ನೊಬ್ರಿಗೂ ಹೆಲ್ಪ್ ಆಗ್ಬೋದು. ಅದು ಆ ಕ್ವಶನ್ ಬಂದಿಲ್ದೇ ಇರ್ಬೋದು ಅವ್ರಿಗೆ, ಕ್ವಶನ್ ಬಂದಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ. ಬೇರೆ ಯಾರ್ದನ ಏನಾರ ಕ್ವಶನ್ ಇದೆಯಾ? ಸರ್, ಅದು ಒಂದ್ಸರಿ ತೋರಿಸ್ತೀರಾ? ಅದು ಸಿಟಿ ಕಾಮ ಹಾಕ್ಬಿಟ್ಟು ಬ್ಲಡ್ ಗ್ರೂಪ್ ಹಾಕ್ಬಿಟ್ಟು ಆರ್ಡರ್ ಮಾಡ್ಬೋದು ನಾವು. ಓಕೆನಾ? ಎ ಪಾಸಿಟಿವ್ ನೆಗೆಟಿವ್ ಬಂತು. ಹಲೋ, ಹಾ ಸರ್ ಇದೀನಿ. ನೋಡ್ತಾ ಇದ್ದೀನಿ. ಅದೇ ಮೀಟಿಂಗ್ ಟೈಮ್ ಲಾಸ್ಟ್ 1 minute ಅಂತ ತೋರಿಸಿದೆ. ಡಿಸ್ಕನೆಕ್ಟ್ ಆದ್ರೆ ಏನೇ ಕ್ವಶನ್ಸ್ ಇದ್ರೆ ಇದಕ್ಕೆ ಬನ್ನಿ, ಅಥವಾ ಇನ್ನೊಂದು ಸೆಷನ್ ತಗೊಳ್ಳೋಣ ಅಂದ್ರೆ ಬರೀ ಡಿಸ್ಕಷನ್ ತಗೊಳ್ಳೋಣ. ಸರಿ ಸರ್, ಓಕೆ ಓಕೆ. ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರ್ತೀನಿ, ಅಲ್ಲೇ ಹೇಳೋದು. ಹೌದು ಸರ್, ಕನೆಕ್ಟ್ ಮಾಡ್ಕೊಂತೀನಿ ಡಿಸ್ಕನೆಕ್ಟ್ ಆದ್ಮೇಲೆ. ಇಲ್ಲೇ ಕ್ವಶನ್ಸ್ ಕೇಳೋದಿದ್ರೆ ಕೇಳಿ, ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಸರಿ ಸರ್, ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಯಾರು ಡೌಟ್ ಇದ್ರೆ ಕ್ವಶನ್ಸ್. ಥ್ಯಾಂಕ್ ಯು.